ನಮಃ. ಹರಿ ಓಂ. ಪರಮಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ವಾಯು ಹನುಮದ್ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಶ್ರೀಲಕ್ಷ್ಮೀ ಹಯಗ್ರೀವಾಯ ನಮಃ. ಹರಿ ಓಂ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯೋಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾಮ್ನಾಯ ಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಪಾಂತ್ವಸ್ಮಾನ್ ಪುರುಹೂತವೈರಿಬಲವನ್ಮಾತಂಗಮಾತ್ಯದ್ಘಟ ಕುಂಭೋಚ್ಛಾದ್ರಿವಿಪಾಟನಾಧಿಕಪಟು ಪ್ರತ್ಯೇಕವಜ್ರಾಯಿತಾಃ ಶ್ರೀಮತ್ಕಂಠೀರವಾಸ್ಯ ಪ್ರತತಸುನಖರಾದಾರಿತಾರಾತಿದೂರ ಪ್ರದ್ವಸ್ತಧ್ವಾಂತಶಾಂತಪ್ರವಿತತಮನಸಾ ಭಾವಿತಾ ನಾಕಿವೃಂದೈಃ ಲಕ್ಷ್ಮೀಕಾಂತಸಮಂತತೋ ವಿಕಲಯನ್ನೈವೇಶಿತುಸ್ತೆ ಸಮಂ ಪಶ್ಯಾಮ್ಯುತ್ತಮವಸ್ತು ದೂರತರತೋ ಅಪಾಸ್ತಂ ರಸೋ ಯೋಷ್ಟಮಃ ಯದ್ರೋಷೋತ್ಕರದಕ್ಷನೇತ್ರಕುಟಿಲಪ್ರಾಂಥೋತ್ಥಿತಾಗ್ನಿಸ್ಫುರತ್ ಖದ್ಯೋತೋಪಮವಿಸ್ಫುಲಿಂಗಭಸಿತಾ ಬ್ರಹ್ಮೇಶ ಶಕ್ರೋತ್ಕರಾಃ. ಹರಿ ಓಂ. ವಾಯುಸ್ತುತಿ. ಹರಿವಾಯುಸ್ತುತಿ. ಪ್ರಾರಂಭದಲ್ಲಿ ಆಚಾರ್ಯರಿಂದ ರಚಿತವಾದ 2 ಹರಿಯ ಶ್ಲೋಕಗಳು, ತದನಂತರದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರಿಂದ ರಚಿತವಾಗಿರುವ ಪರಮ ಮಂಗಳಕರವಾಗಿರತಕ್ಕಂತಹ ಈ ವಾಯುಸ್ತುತಿ ಅವತಾರ ತ್ರಯೋಪೇತ ಪ್ರಾಣದೇವರನ್ನು ವರ್ಣನೆ ಮಾಡತಕ್ಕಂತಹ 41 ಶ್ಲೋಕಗಳಿಂದ ಕೂಡಿರ್ತಕ್ಕಂತಹ ಸಕಲ ಮಧ್ವರಿಗೆ ಮಂತ್ರತುಲ್ಯವಾದ ಅವರ ಉಸಿರಾಗಿರ್ತಕ್ಕಂತಹ ಸ್ತೋತ್ರ ವಾಯುಸ್ತುತಿ. ಎಲ್ಲರೂ ಕೂಡ ಈ ವಾಯುಸ್ತುತಿಯನ್ನು ಪಾರಾಯಣ ಮಾಡಬೇಕು. ಗುರುಗಳ ಮುಖಾಂತರ ಉಪದೇಶ ಸ್ವೀಕಾರ ಮಾಡಿ, ಕೇವಲ ನಾವು ಮಾತ್ರ ಅಲ್ಲದೆ ವಾಯುದೇವರಿಂದ ಉಪಕಾರ ಪಡೀತಿರ್ತಕ್ಕಂಥ ಎಲ್ಲರೂ ಈ ಸ್ತೋತ್ರವನ್ನು ಹೇಳಬೇಕು. ನಾವಂತೂ ಅವಶ್ಯವಾಗಿ ಹೇಳಲೇಬೇಕು. ಅಂತಹ ವಾಯುಸ್ತುತಿಯನ್ನು ಈ ವಿಜಯನಗರ ವಿಜಯ ಮಾಧ್ವ ಸಂಘದಲ್ಲಿ ಹಲವಾರು ತಿಂಗಳುಗಳಿಂದ ನಾವು ಹಂತ ಹಂತವಾಗಿ ವಿಸ್ತಾರವಾಗಿ ಚಿಂತನೆ ಮಾಡ್ತಾ ಇದ್ದೇವೆ. ಯಥಾಮತಿ ಮೊದಲು ತ್ರಿವಿಕ್ರಮ ಪಂಡಿತಾಚಾರ್ಯರು ಮೂಲರೂಪಿ ವಾಯುದೇವರನ್ನು ಕೆಲವು ಶ್ಲೋಕಗಳಿಂದ ಸ್ತೋತ್ರ ಮಾಡಿ, ತದನಂತರದಲ್ಲಿ
ಅವರ ಪ್ರಥಮ ಅವತಾರವಾದ ಹನುಮಂತ ದೇವರ ಅವತಾರವನ್ನು ವರ್ಣನೆ ಮಾಡಿದ್ದಾರೆ. ಅದಾದ ನಂತರದಲ್ಲಿ ಎರಡನೇ ಅವತಾರ ತಸ್ಯೈವ ವಾಯೋರವತಾರಮೇನಂ ಸಂತೋ ದ್ವಿತೀಯಂ ಪ್ರವದಂತಿ ಭೀಮಂ. ಜ್ಞಾನಿಗಳು ಅದೇ ವಾಯುದೇವರ ಎರಡನೇ ಅವತಾರವನ್ನು ಭೀಮಸೇನ ಎಂಬುದಾಗಿ ಕರೆಯುತ್ತಾರೆ. ಅಂತಹ ಎರಡನೇ ಅವತಾರವಾದ ಭೀಮಸೇನ ದೇವರ ಅವತಾರವನ್ನು ಕೂಡ ಚಿಂತನೆ ಮಾಡಿದ್ದೇವೆ. 24 ಶ್ಲೋಕಗಳನ್ನು ಏತಾವತ್ ಕಾಲ ಪರ್ಯಂತ ಚಿಂತನೆ ಮಾಡಿ ಕೌರವರ ಸೈನ್ಯವನ್ನು ಹೇಗೆ ಭೀಮಸೇನ ದೇವರು ನಾಶ ಮಾಡಿದರು ಅನ್ನತಕ್ಕಂತಹ ಅತ್ಯದ್ಭುತವಾದ ಚಿಂತನೆಯನ್ನು ಕಳೆದ ಬಾರಿ ಮಾಡಿ ಸಮಾಪ್ತಿ ಮಾಡಿದ್ದೆವು. ಆ ಭೀಮಸೇನ ದೇವರ ಅವತಾರದ ಸಂದರ್ಭದಲ್ಲಿ ಒಂದು ಶ್ಲೋಕದಲ್ಲಿ ಅವರ ಪತ್ನಿಯಾದ ದ್ರೌಪದಾದೇವಿಯನ್ನು ವರ್ಣನೆ ಮಾಡುತ್ತಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು. ಹೇಗೆ ಮಹಾಲಕ್ಷ್ಮಿ ಸಮೇತವಾದ ಭಗವಂತನನ್ನು ನಾವು ಚಿಂತನೆ ಮಾಡಬೇಕು, ಹಾಗೆ ದ್ರೌಪದೀ ದೇವಿಯ ಸಹಿತವಾದ ಭೀಮಸೇನ ದೇವರನ್ನು ಚಿಂತನೆ ಮಾಡಬೇಕು. ಹಾಗಾಗಿ ಆ ದ್ರೌಪದಾದೇವಿಯ ಅನುಗ್ರಹ ಇದ್ದರೆ ಮಾತ್ರ ನಮಗೆ ವಾಯುದೇವರ ಮಹಿಮೆ ಗೊತ್ತಾಗೋದು. ತ್ರಿವಿಕ್ರಮ ಪಂಡಿತಾಚಾರ್ಯರ ಮಕ್ಕಳು ನಾರಾಯಣ ಪಂಡಿತಾಚಾರ್ಯರು ಏನು ಸುಮಧ್ವ ವಿಜಯವನ್ನು ರಚನೆ ಮಾಡಿದ್ದಾರೆ, ಆ ಸುಮಧ್ವ ವಿಜಯದಲ್ಲಿ ಒಂದು ಶ್ಲೋಕವನ್ನು ಬರೀತಾರೆ ಇವರ ಮಕ್ಕಳು. ಗಮನಾಸನ ಸಂಕತಾದಿಲೀಲಾ ಸ್ಮೃತಿ ಮಾತ್ರೇಣ ಭವಾಪವರ್ಗದಾತ್ರಿ ಕಥಮಪ್ಯಮರಾಹ ಪ್ರಪಂಚಯೇಯು ನನು ಮಧ್ವಸ್ಯ ನ ಮಾದೃಶೋಲ್ಪಬೋಧಾ. ಏನು ಈ ಶ್ಲೋಕದ ಅರ್ಥ ಅಂದರೆ, ಗಮನ ಅಂದರೆ ನಡೆಯೋದು, ಆಸನ ಅಂದರೆ ಕೂತ್ಕೊಳ್ಳೋದು, ಸಂಕತನ ಅಂದರೆ ಪ್ರವಚನ ಮಾಡೋದೇ ಮೊದಲಾದ ಶ್ರೀಮದಾಚಾರ್ಯರ ಚರಿತ್ರೆಯನ್ನು ಸ್ಮರಣೆ ಮಾಡಿದ್ರೂ ಸಾಕಂತೆ. ಯದ್ಯಪಿ ನಾವು ಆ ಕಾಲದಲ್ಲಿ ಇರಲಿಲ್ಲ, ಆಚಾರ್ಯರನ್ನು ನಾವೇನು ನೋಡಿಲ್ಲ ಪ್ರತ್ಯಕ್ಷವಾಗಿ, ಏನು ಯೋಚನೆ ಮಾಡಬೇಡ್ರಿ ಅಂತಾರೆ ನಾರಾಯಣ ಪಂಡಿತಾಚಾರ್ಯರು. ಹೇಗಿದ್ದರೂ ನಾನು ಬರಕೊಟ್ಟಿದ್ದೀನಿ ನಿಮಗೆ. ಈ ಗ್ರಂಥದಲ್ಲಿ ಇರತಕ್ಕಂತಹ ಆಚಾರ್ಯರ ನಡೆ ನುಡಿಗಳನ್ನು ಚಿಂತನೆ ಮಾಡಿರಿ, ಸದಾ ಅದನ್ನು ಸ್ಮರಣೆ ಮಾಡಿಕೊಳ್ಳ್ರಿ. ಏನದರಿಂದ ನಮಗೆ ಪ್ರಯೋಜನ ಅಂತ ಹೇಳಿದ್ರೆ, ಭವಾಪವರ್ಗದಾತ್ರಿ, ಈ ಸಂಸಾರ ಅನ್ನತಕ್ಕಂತಹ ಸಾಗರದಿಂದ ನಮಗೆ ಅಪವರ್ಗ ದಾಟಿಸಿ ಮೋಕ್ಷವನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಇದೆ ಅವರಿಗೆ. ಅಷ್ಟು ಈ ಪವಿತ್ರವಾದ ಮಹಿಮೆ ಉಳ್ಳವರು ವಾಯುದೇವರು. ಅವರ ಸ್ಮರಣೆ ಮಾಡಿದರೆ ಸಾಕು. ದರ್ಶನ, ಆಮೇಲೆ ಅವರ ಪ್ರವಚನ ಕೇಳೋದು, ಅದೆಲ್ಲ ಇರಲಿ ಒತ್ತಟ್ಟು. ಅವರು ಮಾಡಿದ ಕಾರ್ಯವನ್ನು ಸ್ಮರಣೆ ಮಾಡಿದ್ರೂ ಸಾಕಂತೆ ಈ ಸಂಸಾರದಿಂದ ನಮ್ಮನ್ನು ಪಾರು ಮಾಡುತ್ತಾರಂಥವರು. ಇಷ್ಟು ಮಹಿಮೆಯಿಂದ ಕೂಡಿರ್ತಕ್ಕಂತಹ ವಾಯುದೇವರ ಚರಿತ್ರೆಯನ್ನು ನನಗೆ ಹೇಳಕ್ಕೆ ಏನು ಸಾಧ್ಯ? ನಾನೆಷ್ಟು ಅಲ್ಪನಾಗಿರ್ತಕ್ಕಂಥವನು ಅಂತ ಪಂಡಿತಾಚಾರ್ಯರು ಅಲ್ಲಿ ಒಂದು ಮಾತಾಡ್ತಾರೆ. ಮತ್ತು ಯಾರು ಹೇಳ್ತಾರೆ ಈ ವಾಯುದೇವರ ಮಹಿಮೆಯನ್ನು ಅಂತ ಅವರನ್ನು ನಾವು ಪ್ರಶ್ನೆ ಮಾಡಿದಾಗ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಕಥಮಪಿ ಅಮರಾಹ ಪ್ರಪಂಚಯೇಯು. ಅಮರ ಅಂದರೆ ದೇವತೆಗಳು. ದೇವತೆಗಳು ಹೇಳುತ್ತಾರೆ ಅವರಿಗೆ ಸಾಮರ್ಥ್ಯ ಇದೆ.
ಸ್ವಲ್ಪ ವಿಸ್ತಾರವಾಗಿ ಹೇಳುತ್ತಾರೆ ದೇವತೆಗಳು ವಾಯುದೇವರ ಮಹಿಮೆಯನ್ನು. ನ ಮಾದೃಶೋಲ್ಪಬೋಧ, ನನ್ನಂತಹ ಅಲ್ಪ ಬುದ್ಧಿ ಇರತಕ್ಕಂತಹ ಒಬ್ಬ ಮನುಷ್ಯ ಏನು ವಾಯುದೇವರ ಚರಿತ್ರೆಯನ್ನು, ಆಚಾರ್ಯರ ಚರಿತ್ರೆಯನ್ನು ಹೇಳಲಿ, ಮಧ್ವರಾಯರ ಚರಿತ್ರೆಯನ್ನು ಹೇಳಲಿ ಅಂತ ಬರೀತಾರೆ. ಅಲ್ಲಿ ಆ ದೇವತೆಗಳಾದರೂ ಕೂಡ ಹೇಗೆ ಹೇಳುತ್ತಾರೆ ಅಂತ ಪ್ರಶ್ನೆ ಬಂದಾಗ, ಕಥಮಪಿ ಅಮರಾಹ ಪ್ರಪಂಚಯೇಯು. ಕಥಮಪಿ ಅಂದರೆ ಸಂಸ್ಕೃತದಲ್ಲಿ ಹೇಗೋ ಹೇಳುತ್ತಾರೆ ಅಂತ ಅರ್ಥ. ಹೇಗೋ ಅವ್ರು ಹೇಳ್ತಾರೆ, ದೇವತೆಗಳು ಹೇಳ್ತಾರೆ. ಹೇಗೆ ಹೇಳ್ತಾರೆ ಅಂತ ನಾನು ಕೇಳಬೇಡಿ, ಹೇಗೋ ಹೇಳುತ್ತಾರೆ ಅಂದುಬಿಟ್ರು ಅವರು. ಹೇಗೆ ಹೇಳುತ್ತಾರೆ ಅವರು? ಅವ್ರಿಗೆ ಅಲ್ಲಿಂದ ಬಂತು ಆ ಸಾಮರ್ಥ್ಯ. ಲೋಕದಲ್ಲಿ ಹೆಂಗೆ ಹಣ ಅಡ್ಜಸ್ಟ್ ಮಾಡ್ತೀರಾ? ಹೆಂಗೋ ಮಾಡ್ತೀನಿ, ನಿಂಗೆ ಯಾಕೆ ಅಂತಾರೆ. ಹೆಂಗೆ ಅಂತ ಹೇಳ್ರಿ, ನಾವು ಮಾಡಬೇಕಾಗತ್ತೆ ಅಂದರೆ ಹೆಂಗೋ ಮಾಡ್ತೀನಿ, ನಿಂಗೆ ಆ ಸಮಯಕ್ಕೆ ಕೊಟ್ಟರೆ ಆಯ್ತಲ್ವ, ಹೆಂಗೋ ಅಡ್ಜಸ್ಟ್ ಮಾಡ್ತೀನಿ ಅಂತಾರೆ. ಅದನ್ನು ಶಾಸ್ತ್ರದಲ್ಲಿ ಕಥಮಪಿ ಹೇಗೋ ವರ್ಣನೆ ಮಾಡ್ತಾರಂತೆ ದೇವತೆಗಳು ವಾಯುದೇವರ ಮಹಿಮೆಯನ್ನು. ಹೇಗೆ ಅಂತ ನಮಗೆ ಕುತೂಹಲ ಜಾಸ್ತಿ ಆಯಿತು. ಅದಕ್ಕೊಂದು ಟಿಪ್ಪಣಿ ಇದೆ, ಸುಮಧ್ವ ವಿಜಯಕ್ಕೆ ಟಿಪ್ಪಣಿ ಇದೆ, ಛಲರಿ ಆಚಾರ್ಯರ ಟಿಪ್ಪಣಿ. ಆ ಟಿಪ್ಪಣಿಕಾರರು ಬರೀತಾರೆ, ಕಥಮಪಿ ಹೆಂಗೆ ಅಡ್ಜಸ್ಟ್ ಮಾಡ್ತೀಯಪ್ಪ ನೀನು, ಅಷ್ಟೊಂದು ದುಡ್ಡು, ಹೆಂಗೋ ಮಾಡ್ತೀನಿ ಅಂದ್ಬಿಟ್ಟಿರ್ತಾನೆ ಇವನು. ಹೆಂಗೆ ಅಂತ ಗೊತ್ತಿರಲ್ಲ ನಮಗೆ. ಹಾಗೆ ಇಲ್ಲೂ ಕೂಡ ಗೊತ್ತಾಗಲಿಲ್ಲ ನಮ್ಗೆ ಹೆಂಗೆ ಹೇಳ್ತಾರೆ ದೇವತೆಗಳು ಅಂತ. ಆ ಟಿಪ್ಪಣಿಕಾರರು ಬರೀತಾರೆ, ಭಾರತೀ ದೇವಿಯ ಅನುಗ್ರಹದಿಂದ ಹೇಳುತ್ತಾರೆ ಅಂತ ಅರ್ಥ. ಅದಕ್ಕೆ ಕಥಮಪಿ ಅಮರಾಹ ಪ್ರಪಂಚಯೇಯು ಅಂದಾಗ ಹೆಂಗೋ ಹೇಳುತ್ತಾರೆ ಅಂತ ಹೇಳಿದ್ರೆ, ಭಾರತೀ ದೇವಿಯ, ವಾಯುದೇವರ ಸಾಕ್ಷಾತ್ ಪತ್ನಿಯಾಗಿರತಕ್ಕಂತಹ ವಾಯುದೇವರ ಪತ್ನಿಯಾದ ಭಾರತೀ ದೇವಿಯ ಅನುಗ್ರಹದಿಂದ ಗರುಡಶೇಷ ರುದ್ರಾದಿಗಳು ವಾಯುದೇವರ ಚರಿತ್ರೆಯನ್ನು ಅವರು ವಿಸ್ತಾರವಾಗಿ ಹೇಳುತ್ತಾರೆ. ನನ್ನಂತಹ ಒಬ್ಬ ಸಾಮಾನ್ಯ ಮನುಷ್ಯ ಹೆಂಗೆ ಹೇಳಲಿ ಅಂತ ಕೇಳುತ್ತಾರೆ. ಅಂದರೆ ಅಷ್ಟು ದೊಡ್ಡದು, ಅಷ್ಟು ಹಿರಿಮೆ ಗರಿಮೆ ವಾಯುದೇವರ ಮಹಿಮೆಗೆ ಅಂತ ಒಟ್ಟರ್ಥ. ಅಲ್ಲಿಗೆ ಗರುಡಶೇಷ ರುದ್ರಾದಿಗಳು ಕೂಡ ವಾಯುದೇವರ ಮಹಿಮೆಯನ್ನು ಹೇಳುವಾಗ ಭಾರತೀ ದೇವಿಯ ಅನುಗ್ರಹ ಇರಬೇಕು. ಆ ಭಾರತೀ ದೇವಿ ತಾನು ಚೆನ್ನಾಗಿ ತಮ್ಮ ಪತಿಯಾಗಿರ್ತಕ್ಕಂತಹ ವಾಯುದೇವರನ್ನು ಸೇವೆ ಮಾಡಿ 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 ಆ ಉತ್ಕೃಷ್ಟವಾದ ಅನುಗ್ರಹವನ್ನು ಪಡೆದುಬಿಟ್ಟಿಯಾಳೆ ಅವಳು. ಶಾರದಾ ಶಾರದೇಂದು ಜ್ಯೋತ್ಸ್ನಾ ಭದ್ರಸ್ಮಿತಶ್ರೀ ಧವಲಿತ ಕಕುಭಾ ಪ್ರೇಮ ಭಾರಂಭ ಭಾರ. ಹಿಂದೆ ನೋಡಿದ್ದೀವಿ ನಾವು ಅದನ್ನು. ಆ ವಾಯುದೇವರ ಪಾದಧೂಳಿಯನ್ನು ಪ್ರೀತಿಯಿಂದ ತಲೆ ಮೇಲೆ ಧಾರಣೆ ಮಾಡಿ 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 ಅವರಲ್ಲಿ ಭಕ್ತಿ ಮಾಡಿ 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 ಅವರ ಮಹಿಮೆ ಎಲ್ಲ ಇವಳು ಗೊತ್ತಾಗಿದೆ. ಇವಳು ಯಾರಿಗೆ ಅನುಗ್ರಹ ಮಾಡುತ್ತಾಳೋ ಅವರಿಗೆ ಒಂದು ಸ್ವಲ್ಪ ಗೊತ್ತಾಗತ್ತಂತೆ ವಾಯುದೇವರ ಮಹಿಮೆ. ಅಂದ ಮೇಲೆ ವಾಯುದೇವರ ಮಹಿಮೆ ಎಷ್ಟಿರಬೇಕು ಅಂತ ಲೆಕ್ಕ ಹಾಕ್ಕೊಳ್ರಿ. ಇದು ಯಾವುದೋ ದಂತಕಥೆಯಲ್ಲ, ನಮ್ಮ ಗುರುಗಳನ್ನು ಹೊಗಳ್ಕೊಳ್ಳೋಕ್ಕೆ ಮಾಡಿರ್ತಕ್ಕಂತಹ ಸ್ತುತಿ ರೂಪ ಅಲ್ಲ. ಕೇವಲ ವಾಸ್ತವವಾದ ವಿಚಾರವನ್ನು ನಾರಾಯಣ ಪಂಡಿತಾಚಾರ್ಯರು ಪ್ರಾಮಾಣಿಕವಾಗಿ ಹೇಳುತ್ತಾರೆ. ನನ್ನಂತಹ ಮನುಷ್ಯನಿಗೆ ವಾಯುದೇವರ ಮಹಿಮೆಯನ್ನು ಹೇಳೋದಕ್ಕೆ ಎಲ್ಲಿಂದ ಶಕ್ತಿ? ದೇವತೆಗಳು ಹೇಳುತ್ತಾರೆ ಅವರ ಮಹಿಮೆಯನ್ನು. ಅದು ಎಲ್ಲಿಂದ ಬಂತು ಈ ನಾರಾಯಣ ಪಂಡಿತಾಚಾರ್ಯರಿಗೆ ಅಂದರೆ ಅವರ ತಂದೆ ಇಲ್ಲಿ ಬರೆದಿದ್ದಾರೆ. ಸುಮಧ್ವ ವಿಜಯಕ್ಕೆ ವಾಯುಸ್ತುತಿ ಮೂಲ. ಅದು ಚಿಕ್ಕದಾದ ಸುಮಧ್ವ ವಿಜಯ, ಇದು ದೊಡ್ಡದಾದ ವಾಯುಸ್ತುತಿ. ತಂದೆ ಬರೆದದ್ದನ್ನು ದೊಡ್ಡದು ಮಾಡಿದರು ಮಕ್ಕಳು, ತಂದೆ ಚಿಕ್ಕದಾಗಿ ವಾಯುದೇವರ ಮಹಿಮೆಯನ್ನು ಹೇಳಿದ್ದಾರೆ. ಹಾಗಾಗಿ ಈ 25ನೇ ಶ್ಲೋಕದಲ್ಲಿ, ಈ ಒಂದು ಶ್ಲೋಕದಲ್ಲಿ ಭಾರತೀ ದೇವಿಯನ್ನು ಸ್ತೋತ್ರ ಮಾಡುತ್ತಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು. ಅಲ್ಲ, ವಾಯುಸ್ತುತಿ ಅಂತ ಕರೆದಿದ್ದೀರಾ ನೀವು, ಭಾರತೀ ದೇವಿಯನ್ನು ಹೆಂಗೆ ಸ್ತೋತ್ರ ಮಾಡ್ತೀರಾ? ನಿಮ್ಮ ಟೈಟ್ಲಿಗೆ ಸರಿ ಹೋಗೋದಿಲ್ವಲ್ಲ ಇದು ಅಂತ ಯಾರಿಗಾದರೂ ಮನಸ್ಸಿನಲ್ಲಿ ಒಂದು ಸಂದೇಹ, ಸಂಶಯ, ಶಂಕ ಬಂದರೆ
ನಮ್ಮಲ್ಲಿ ವಾಯುದೇವರನ್ನು ಪತ್ನಿ ಸಮೇತವಾಗಿ ಸ್ತೋತ್ರ ಮಾಡೋದು ಸಂಪ್ರದಾಯ. ನಾನು ಮೊದಲೇ ಹೇಳಿದಂಗೆ ಭಗವಂತನನ್ನು ಹೇಗೆ ಲಕ್ಷ್ಮೀ ಸಮೇತನಾಗಿ ಸ್ತೋತ್ರ ಮಾಡ್ತೀವೋ ಹಾಗೆ ವಾಯುದೇವರನ್ನು ಸ್ತೋತ್ರ ಮಾಡುವಾಗ ಭಾರತೀ ದೇವಿಯ ಸಹಿತವಾಗಿಯೇ ವಾಯುದೇವರನ್ನು ಸ್ತೋತ್ರ ಮಾಡಬೇಕು. ಭಾರತೀ ಪತಿ ಅಂತಲೇ ಕರೆದಿದ್ದಾರೆ ದಾಸರಾಯರು. ಭಾರತೀ ರಮಣ ಅಂತಲೇ ನಾವು ಹೇಳುವಾಗ ಭಾರತೀ ರಮಣ ಮುಖ್ಯ ಪ್ರಾಣ ಅಂತೀವಿ ನಾವು. ಹಾಗಾಗಿ ಭಾರತೀ ಪತಿಗಳಾದ ವಾಯುದೇವರು ಅಂತಲೇ ನಾವು ಸ್ತೋತ್ರ ಮಾಡೋದು. ಹಾಗಾಗಿ ಅವರು ಒಂದು ಶ್ಲೋಕದಲ್ಲಿ ಭೀಮಸೇನ ದೇವರನ್ನು ವರ್ಣನೆ ಮಾಡೋ ಕಾಲಕ್ಕೆ ನಿಮ್ಮ ಪತ್ನಿಯಾದ ಭಾರತೀ ದೇವಿಯೂ ನನಗೆ ಇಷ್ಟು ಅನುಗ್ರಹ ಮಾಡಲಿ ಅಂತ ಒಟ್ಟು ಅಭಿಪ್ರಾಯ. ಅದಕ್ಕೆ ನೀವೂ ಅನುಗ್ರಹ ಮಾಡಿರಿ, ನಿಮ್ಮ ಪತ್ನಿಯಾದ ಭಾರತೀ ದೇವಿಯ ಅನುಗ್ರಹವನ್ನೂ ಮಾಡಿಸ್ರಿ ನನಗೆ ಅನ್ನೋ ಅಭಿಪ್ರಾಯ ಇಟ್ಕೊಂಡು ಪಂಡಿತಾಚಾರ್ಯರು ಭಾರತೀ ದೇವಿಯ ಸ್ತೋತ್ರವನ್ನು ಮಾಡುತ್ತಾರೆ. ಭೀಮಸೇನ ದೇವರಾಗಿ ಅವತಾರ ಮಾಡಿದಾಗ ವಾಯುದೇವರು 2ನೇ ಅವತಾರದಲ್ಲಿ ಭಾರತೀ ದೇವಿ ದ್ರೌಪದಾ ದೇವಿಯಾಗಿ ಅವತಾರ ಮಾಡಿದ್ದು ಮಹಾಭಾರತದಲ್ಲಿ ಪ್ರಸಿದ್ಧವಾಗಿರತಕ್ಕಂತಹ ವಿಷಯ. ಆಚಾರ್ಯರ ಸಿದ್ಧಾಂತವನ್ನು ಓದಿದವರಿಗೆ, ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಓದಿದವರಿಗೆ ಮಹಾಭಾರತದ ಯಾವ ಯಾವ ಪಾತ್ರಗಳು ಅದು ಮೂಲರಲ್ಲಿ ಯಾವ ಯಾವ ದೇವತೆಗಳು ಅನ್ನೋದು ಸುಂದರವಾಗಿ ಗೊತ್ತಾಗುತ್ತೆ. ಅದಕ್ಕೆ ಆ ಪಾತ್ರಗಳ ವಿವೇಚನೆಯನ್ನು ಮಾಡುವಾಗ ಅವರ ಮೂಲ ರೂಪವನ್ನು ತಿಳ್ಕೊಂಡಾಗ ಈ ಪಾತ್ರಗಳನ್ನು ಚಿಂತನೆ ಮಾಡೋದು ಬಹಳ ಸುಲಭ. ಅದರಲ್ಲೂ ಕೂಡ ಕೃಷ್ಣನ ಪಾತ್ರ, ರುಕ್ಮಿಣೀ ದೇವಿಯ ಪಾತ್ರ, ಸತ್ಯಭಾಮಾದೇವಿಯ ಪಾತ್ರ, ಭೀಮಸೇನ ದೇವರ ಪಾತ್ರ, ದ್ರೌಪದಾ ದೇವಿಯ ಪಾತ್ರ, ಈ 5 ಪಾತ್ರಗಳನ್ನು ತುಂಬ ಚೆನ್ನಾಗಿ ತಿಳ್ಕೋಬೇಕು ಮಹಾಭಾರತದಲ್ಲಿ. ಯಾಕೆ ಅಂದರೆ ಇಲ್ಲೆಲ್ಲ ತಪ್ಪು ತಿಳ್ಕೊಂಬಿಟ್ರೆ ಅನರ್ಥ ಜಾಸ್ತಿ ಆಗಿಬಿಡುತ್ತೆ. ಇಲ್ಲಿ ಹಾನಿ ತುಂಬ, ಡ್ಯಾಮೇಜ್ ಜಾಸ್ತಿ. ಈ 5 ಪಾತ್ರಗಳನ್ನು ತಪ್ಪು ತಿಳಿದವರಿಗೆ ಹಾನಿ ಜಾಸ್ತಿ. ಟೀಕಾಕೃತ್ಪಾದರು ಒಂದು ಕಡೆ ಬರೀತಾರೆ ಈ ಮಾತನ್ನು. ಇದು ಮೋಕ್ಷಕ್ಕೆ ಅಡ್ಡಿಯಾಗತಕ್ಕಂತಹ ಪ್ರಸಂಗ ಬರುತ್ತೆ. ನಮ್ಮ ಮುಖ್ಯ ಉದ್ದೇಶನೇ ನಾಶ ಆಗತಕ್ಕಂಥ ಪ್ರಸಂಗ ಬರುತ್ತೆ. ಹಾಗಾಗಿ ಭಗವಂತ ಲಕ್ಷ್ಮೀದೇವಿಯ ಯಥಾರ್ಥ ಜ್ಞಾನ ಹೇಗೆ ಮೋಕ್ಷಕ್ಕೆ ಕಾರಣವೋ ಹಾಗೆ ವಾಯುದೇವರ ಅವರ ಪತ್ನಿಯಾದ ಭಾರತೀ ದೇವಿಯ ಬಗ್ಗೆ ಸರಿಯಾದ ತಿಳುವಳಿಕೆ ಇರಬೇಕು. ಇಲ್ಲಿ ಎಡವುದರೂ ಕೂಡ ಮೋಕ್ಷಕ್ಕೆ ತೊಂದರೆ. ಅದಕ್ಕೆ ಆಚಾರ್ಯರು ಎಲ್ಲ ಗ್ರಂಥಗಳಲ್ಲಿ, ಬಹುಶಃ ಅನೇಕ ಗ್ರಂಥಗಳಲ್ಲಿ ನಾನು ಯಾರು ಅನ್ನೋದನ್ನು ತೋರಿಸ್ಕೊಟ್ಬಿಟ್ರು ಆಚಾರ್ಯರು. ತಪ್ಪು ತಿಳ್ಕೊಬೇಡ್ರಿ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೇ ರೂಪಾಣಿ ದಿವ್ಯಾನಲಂ. ನಾನು ಯಾರು ಅನ್ನೋದನ್ನು ಅವರೇ ತಿಳಿಸ್ಕೊಟ್ಟಿದ್ದಾರೆ. ಒಂದಲ್ಲ 8-10 ಗ್ರಂಥಗಳಲ್ಲಿ ತಿಳಿಸ್ಕೊಡ್ತಾರೆ ಶ್ರೀಮದ್ ಆಚಾರ್ಯರು. ಯಾಕೆ ಹೇಳಿದ್ರು ಆಚಾರ್ಯರು ಅದನ್ನು? ಅವ್ರು ಯಾರಾದರೆ ನಮಗೇನು? ಹಂಗಲ್ಲ, ಬೇಕವರು ಮೂಲ ರೂಪದಲ್ಲಿ ಯಾರು ಅನ್ನೋದರ ಜ್ಞಾನ ಇದ್ದಾಗ ಅವತಾರ ರೂಪಗಳನ್ನು ಸರಿಯಾಗಿ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ನಮಗೆ. ಯಾಕೆ ಅಂದರೆ ಮೂಲ ರೂಪದಲ್ಲಿ ಅವರ ಗುಣಗಳು, ಅವರ ಮಹಿಮೆಗಳೆಲ್ಲ ಚೆನ್ನಾಗಿ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ಬಂದುಬಿಟ್ಟಿದೆ. ಹಾಗಾಗಿ ಭಾರತೀ ದೇವಿಯ ಸರಿಯಾದ ತಿಳುವಳಿಕೆ ಅತ್ಯಂತ ಅವಶ್ಯಕ. ಅದರಲ್ಲೂ ಕೂಡ ಈ ದ್ರೌಪದಾ ದೇವಿಯ ಈ ಪಾತ್ರ ಪೋಷಣೆ ಮಾಡುವಾಗ ನೋಡಿ, ಈಗ ತುಂಬ ತೊಂದರೆ ಏನು ಬಂತು ನಮಗೆ ಇಲ್ಲಿ. ಮೊದಲನೇದು ಅಂತ ಹೇಳಿದ್ರೆ, ಮೊದಲನೇದು ಎಲ್ಲರೂ ತಿಳ್ಕೊಂಡಿರ್ತಕ್ಕಂಥದ್ದೇನು ಅಂದರೆ ದ್ರೌಪದಾ ದೇವಿ 5 ಜನಕ್ಕೆ ಹೆಂಡತಿ ಅಂತ ತಿಳ್ಕೊಂಡಿದ್ದಾರೆ. ಇದು ದೊಡ್ಡದು. 95 ಭಾಗ, 99 ಭಾಗ ಮಹಾಭಾರತ ತಿಳ್ಕೊಂಡಿರೋರು ದ್ರೌಪದಾ ದೇವಿ 5 ಜನ ಪಾಂಡವರಿಗೆ ಹೆಂಡತಿ. ಇದು ತಪ್ಪು ತಿಳುವಳಿಕೆ. ದ್ರೌಪದಾ ದೇವಿ ಕೇವಲ ಭಾರತೀ ದೇವಿ ಅವಳು. ಆ ದ್ರೌಪದಿ ಏನಿದ್ದಾಳೆ, ಆ ಜೀವ,
ಆ ದ್ರೌಪದಿ, ಆ ದೇಹದಲ್ಲಿರುವ ದ್ರೌಪದ ಅಂತಕ್ಕಂತಹ ಜೀವ ಅದು ಕೇವಲ ಭೀಮಸೇನ ದೇವರ ಪತ್ನಿ. ಅವಳ ದೇಹದಲ್ಲಿ ಇನ್ನೂ 4 ಜನ ಇದ್ದಾರೆ. ಅದರಲ್ಲಿ ಕ್ರಮವಾಗಿ ಆಯಾ ಪತ್ನಿ, ನಿಯತ ಪತ್ನಿ ಏನಿದ್ದಾರೆ ಆ ದೇವತೆಗಳಿಗೆ, ಯಮಧರ್ಮರಾಜರ ಪತ್ನಿಯಾದ ಶ್ಯಾಮಲಾದೇವಿ ಧರ್ಮರಾಜನ ಹೆಂಡತಿ, ಇಂದ್ರದೇವರ ಪತ್ನಿಯಾಗಿರ್ತಕ್ಕಂಥ ಶಚೀದೇವಿ ಅರ್ಜುನನ ಹೆಂಡತಿ, ಇನ್ನು ಅಶ್ವಿನಿ ದೇವತೆಗಳ ಪತ್ನಿಯಾಗಿರ್ತಕ್ಕಂಥ ಉಷಾದೇವಿ ಅವಳು ನಕುಲ ಸಹದೇವರಿಗೆ ಹೆಂಡತಿನೇ ಹೊರತು ಭಾರತೀ ದೇವಿ ಏನಿದ್ದಾಳೆ ಅದು ಮುಖ್ಯ, ಆ ಶರೀರದಲ್ಲಿ ಪ್ರಧಾನ, ಅವಳು ಭೀಮಸೇನ ದೇವರಿಗೆ ಮಾತ್ರ ಹೆಂಡತಿ. ಬೇರೆಯವರ ಹೆಂಡತಿಯನ್ನು ಯಾರದೋ ಹೆಂಡತಿ ಅಂತ ತಿಳ್ಕೊಳ್ಳೋದು ಲೋಕದಲ್ಲೇ ತಪ್ಪು. ಆ ರೀತಿಯ ಚಿಂತನೆಯೇ ದೊಡ್ಡ ಅನರ್ಥಕಾರಿ ಆದಾಗ ವಾಯುದೇವರ ಪತ್ನಿಯನ್ನು ಬೇರೆ ದೇವತೆಗಳ ಪತ್ನಿ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಇದು ಮೋಕ್ಷಕ್ಕೆ ತುಂಬ ತೊಂದರೆ. ಇದು ಅದು ಅಷ್ಟೇ ಅಲ್ಲ, ಬೇರೆ ದೇವತೆಗಳಿಗೆಲ್ಲ ಈ ವಾಯುದೇವರ ಪತ್ನಿ ಇದ್ದಾಳಲ್ಲ, ಇವಳು ಗುರುಪತ್ನಿ ಬೇರೆ, ಯಾವುದೋ ಹೆಂಗಸಲ್ಲ ಅವಳು. ಅವಳು ಎಂಥವಳು? ಮಾರುತನ ನಿಜ ಪತ್ನಿ. 24 ತತ್ವಗಳಿಗೆ ಗುರುವೆನುಪ ಮಾರುತನ ನಿಜ ಪತ್ನಿ. ಹರಿಕಥಾಮೃತಸಾರದವರು ಒತ್ತಿ ಹೇಳುತ್ತಾರೆ, ಎಲ್ಲರಿಗೂ ಗುರುಗಳು ಅವರು ವಾಯುದೇವರು. ಹಾಗಾಗಿ ಭಾರತೀ ದೇವಿ ಗುರುಪತ್ನಿ, ದೇವತೆಗಳಿಗೆಲ್ಲ ಗುರುಪತ್ನಿ ಅವಳು. ದೇವತೆಗಳಿಗೆ ಗುರುಪತ್ನಿಯಾಗಿರ್ತಕ್ಕಂಥವರನ್ನು ನೀವು ದೇವತೆಗಳ ಪತ್ನಿ ಅಂತ ತಿಳ್ಕೊಂಡಾಗ ಅನಾಹುತ ಅಲ್ಲೇನಿದು. ಹಾಗಾಗಿ ದ್ರೌಪದಾದೇವಿಯ ಪಾತ್ರವನ್ನು ತಿಳ್ಕೊಳ್ಳುವಾಗ ಸರಿಯಾಗಿ ತಿಳ್ಕೊಳ್ರಿ ಅನ್ನೋದನ್ನು ಮಧ್ವ ಸಿದ್ಧಾಂತದಲ್ಲಿ ಸ್ಥಾಪನೆ ಮಾಡಿದಂಗೆ ಬೇರೆ ಯಾರೂ ಮಾಡಿಲ್ಲ. ಇದರ ಬಗ್ಗೆ ನಮ್ಮನ್ನು ಎಷ್ಟು ಸೇಫ್ ಮಾರ್ಗದಲ್ಲಿ ಕರ್ಕೊಂಡು ಹೋಗಿದ್ದಾರೆ ನೋಡ್ರಿ ಶ್ರೀಮದ್ ಆಚಾರ್ಯರು. ಮಕ್ಕಳಿಗೇನು ಗೊತ್ತಿದೆ? ಈ ದಾರಿಲಿ ಹೋದರೆ ಏಳ್ತೀವಿ, ಈ ದಾರಿಲಿ ಹೋದರೆ ಬೀಳ್ತೀವಿ, ಇಲ್ಲಿ ಕಲ್ಲಿದೆ, ಮುಳ್ಳಿದೆ, ಈ ದಾರಿ ಸರಿ ಇಲ್ಲ, ಈ ದಾರಿ ಡೆಡ್ ಎಂಡ್ ಆಗಿದೆ. ಕೆಲವರು ಅಷ್ಟು ದೂರ ಹೋಗ್ಬಿಟ್ಟು ಅಲ್ಲಿ ಮುಂದೆ ರಸ್ತೆ ಇಲ್ಲ, ತಿರ್ಗಾ ವಾಪಸ್ ಬರ್ತಾರೆ 1 ಕಿಲೋಮೀಟ್ರು. ಅದೇ ಗೊತ್ತಿರೋರ ಜೊತೆಗೆ ಹೋದರೆ ಆ ದಾರಿಲಿ ಹೋಗಬೇಡ್ರಿ, ಅದು ಎಲ್ಲೂ ಹೋಗಲ್ಲ, ಅದು ಮುಂದೆ ಕ್ಲೋಸ್, ಇಲ್ಲೇ ಹೇಳ್ತಾರಲ್ವ. ಅಷ್ಟು ದೂರ ಹೋಗಿ ಬರೋದು ತಪ್ಪತ್ತಲ್ವ? ಈ ಥರ ನಮ್ಮನ್ನು ಮೋಕ್ಷ ಮಾರ್ಗದಲ್ಲಿ ಕರ್ಕೊಂಡು ಹೋದವರು ಶ್ರೀಮದ್ ಆಚಾರ್ಯರು. ಎಷ್ಟು ಕೃತಜ್ಞರಾಗಿರಬೇಕು ನಾವು ಶ್ರೀಮದ್ ಆಚಾರ್ಯರಿಗೆ, ಎಷ್ಟು ಅವರನ್ನು ಸ್ಮರಣೆ ಮಾಡಬೇಕು. ಒಬ್ಬ ಸಾಧಕನಿಗೆ ಗೊತ್ತಾಗುತ್ತೆ ಇದೆಲ್ಲ. ಅದನ್ನೆಲ್ಲ ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಬಹಳ ಸುಂದರವಾಗಿ ಹೇಳುತ್ತಾರೆ. ದ್ರೌಪದಾದೇವಿ ಯಾರು, ಅವಳ ಸ್ವರೂಪ ಏನು, ಎಷ್ಟು ಕಾರುಣ್ಯದಿಂದ ತನ್ನ ಬೇರೆ ದೇವತೆಗಳಿಗೆ ತನ್ನ ದೇಹದಲ್ಲಿ ಅವಳು ಅವಕಾಶ ಮಾಡಿಕೊಟ್ಟಿದ್ದಾಳೆ. ತನ್ನ ದೇಹದಲ್ಲಿ ತನ್ನ ಜೊತೆ ಇರೋದಕ್ಕೆ ಈ ದೇವತೆಗಳಿಗೆ ಅವಕಾಶ ಮಾಡಿಕೊಟ್ಲು ಅವಳು. ಅದು ಏನು, ಆ ಒಳಗಡೆ ಇರೋವಾಗಲೂ ಕೂಡ ಅವರಿಂದ ಸೇವಿತಳಾಗಿ ಇದ್ಲವಳು. ಶೈಲಜ ಶ್ಯಾಮಲ ಪೌಲೋಮಿ ಉಷರಿಂದ ಓಲಗ ಕೈಕೊಂಬು ಕಾಲಾಭಿಮಾನಿಯೇ ಭಾರತೀ ಮಜ್ಜನನಿಯೇ ಭಾರತೀ ಅಂತಾರೆ ದಾಸರಾಯರು. ಶೈಲಜ ಶ್ಯಾಮಲ ಪೌಲೋಮಿ ಉಷಿರಿಂದ ಓಲಗ ಕೈಕೊಂಬ, ಸೇವೆ ಕೈಗೊಳ್ಳತಕ್ಕಂತಹ ಭಾರತೀ ಮಜ್ಜನನಿಯೇ. ಇಂತಹ ವ್ಯಕ್ತಿತ್ವ ದ್ರೌಪದಾದೇವಿಯ ವ್ಯಕ್ತಿತ್ವ. ತಪ್ಪು ತಿಳಿಬೇಡ್ರಿ ಅನ್ನತಕ್ಕಂತಹ ದೃಷ್ಟಿಯಿಂದ ಶ್ರೀಮದಾಚಾರ್ಯರು ಏನು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ನಮಗೆಲ್ಲ ಎಚ್ಚರಿಕೆಯ ಮಾತನ್ನು ಕೊಟ್ಟಿದ್ದಾರೆ. ಇದು ಬರೀ ಮಹಾಭಾರತದಲ್ಲಿದೆ, ಮಧ್ವರಾಯರು ಬರೆದಿದ್ದಾರೆ, ನಿಮ್ಮ ಗುರುಗಳು ಬರ್ಕೊಂಡಿದ್ದಾರೆ ಅನ್ನಬೇಡ್ರಿ. ಇದೆಲ್ಲ ಗರುಡ ಪುರಾಣದಲ್ಲಿದೆ. ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ ಸ್ವತಃ ವೇದವ್ಯಾಸ ದೇವರು ಬರೆದಿರೋ ಅಂಶ ಇದು. ದ್ರೌಪದಾದೇವಿಯ ದೇಹದಲ್ಲಿ ಯಾರ್ಯಾರಿದ್ದಾರೆ ಅನ್ನತಕ್ಕಂತಹ ವಿಷಯ ಎಲ್ಲ ಪುರಾಣದಲ್ಲಿರೋದು. ಅದನ್ನು ಆಚಾರ್ಯರು ಸಂಗ್ರಹ ಮಾಡಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬರೆದಿದ್ದಾರೆ. ಅಂತಹ ದ್ರೌಪದಾದೇವಿಯನ್ನು ಒಂದು ಶ್ಲೋಕದಲ್ಲಿ ವರ್ಣನೆ ಮಾಡುತ್ತಾರೆ. ಯಾಕಿಷ್ಟು ವಿಸ್ತಾರವಾಗಿ ಹೇಳಿದೆ ಅಂದರೆ ನಿಮ್ಮನ್ನು ಯಾರನ್ನ ಕೇಳ್ಬೋದು ನಾಳೆ.
ವಾಯುದೇವರ ಸ್ತೋತ್ರದಲ್ಲಿ ದ್ರೌಪದಾದೇವಿಯ ಸ್ತೋತ್ರ ಯಾಕೆ ಬಂತು? ಹೆಸರು ವಾಯುಸ್ತುತಿ ಅಂತ ಇಟ್ಟಿದ್ದೀರಾ. ವಾಯುಸ್ತುತಿ ಹೇಳುವಾಗ ಈ ದ್ರೌಪದಾದೇವಿಯ ಸ್ತುತಿ ಯಾಕೆ ಬಂತು ಅಂತ ಹೇಳುವಾಗ, ನಮ್ಮಲ್ಲಿ ಪತ್ನಿ ಸಮೇತರಾಗಿ ಆ ದೇವತೆಗಳನ್ನು ಪೂಜೆ ಮಾಡೋದು ವಾಡಿಕೆ. ಆದ್ದರಿಂದ ಲಕ್ಷ್ಮೀರಮಣ ಅಂತೀವಿ, ಲಕ್ಷ್ಮೀಪತಿ ಅಂತೀವಿ, ಇಂದಿರಾರಮಣ ಅಂತೀವಿ, ಭಾರತೀರಮಣ ಅಂತೀವಿ, ಶಚೀಪತಿ ಅಂತೀವಿ, ಪಾರ್ವತೀಪತಿ ಅಂತೀವಿ. ಎಲ್ಲ ಕಡೆ ನೋಡ್ರಿ ಅವರವರ ಹೆಂಡತಿಯ ಜೊತೆಯಲ್ಲೇ ದೇವತೆಗಳನ್ನು ಸ್ತೋತ್ರ ಮಾಡೋದು ಕಂಡಿದೆ ನಮಗೆ. ಬ್ರಾಹ್ಮಣ ಭೋಜನ ಅಂದರೆ ದಂಪತಿಗಳನ್ನು ಕರೆಸಿ ಅಂತಲೇ ನಮ್ಮಲ್ಲಿ ಅರ್ಥ. ಅದು ಅಲಂಕಾರ ಪಂಕ್ತಿ ಬಿಟ್ಟರೆ ಮಾತ್ರ ಅವರೊಬ್ಬರಿಗೆ ಕರೆಯೋದು. ಇನ್ಯಾವುದಾನ ಹಬ್ಬಕ್ಕೆ ಬ್ರಾಹ್ಮಣರ ಭೋಜನ ಮಾಡಿಸ್ಬೇಕು ಅಂದರೆ ದಂಪತಿಗಳನ್ನೇ ಕರೆಸ್ತೀವಲ್ವ. ಇದನ್ನು ನಾವು ಗಮನಿಸಿದಾಗ ಉಡುಗೊರೆ ಕೊಡುವಾಗ ಇಬ್ಬರಿಗೂ ಕೊಡ್ತೀವಿ ಅಲ್ವಾ. ಅವ್ರು ಬರದೇ ಇದ್ದರೂ ಇವ್ರಿಗೆ ಎರಡೂ ಕೊಟ್ಟು ಕಳಿಸ್ತೀವಿ ಅಲ್ವಾ. ಹಾಗಾಗಿ ದ್ರೌಪದಾದೇವಿಯ ಚಿಂತನೆ, ದ್ರೌಪದಾದೇವಿಯ ಪ್ರಾರ್ಥನೆ ತುಂಬ ಅವಶ್ಯಕ. ಯಾವುದಕ್ಕೆ ಅಂದರೆ ಇವತ್ತು ನಮ್ಮನ್ನು ಕಾಡ್ತಾ ಇರತಕ್ಕಂತಹ ದೊಡ್ಡ ತೊಂದರೆ ಯಾವುದು ಅಂದರೆ ಅವಿದ್ಯೆ. ಯಥಾರ್ಥ ಜ್ಞಾನಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ತಪ್ಪು ತಿಳುವಳಿಕೆ. ಭಗವಂತನ ತಪ್ಪು ತಿಳುವಳಿಕೆ ಏನಿದೆ ಅವಿದ್ಯಾ, ಇದನ್ನು ಹೋಗಲಾಡಿಸ್ಬೇಕಾದ್ರೆ ಭಾರತೀ ದೇವಿಯ ಅನುಗ್ರಹ ಬೇಕು. ಅದಕ್ಕೆ ಅವಳಿಗೆ ವಿದ್ಯಾಭಿಮಾನಿ ಅಂತಲೇ ಕರೀತಾರೆ. ಸದ್ವಿದ್ಯಾಭಿಮಾನಿ ಅವಳು. ಭಗವಂತನ ಸರಿಯಾದ ತಿಳುವಳಿಕೆಯನ್ನು ನಮಗೆ ಕೊಡುವ ವೇದಗಳು, ಉಪನಿಷತ್ತುಗಳು, ಸೂತ್ರಗಳು, ಪುರಾಣಗಳು, ಮಹಾಭಾರತ, ರಾಮಾಯಣ, ಪಂಚರಾತ್ರ ಮೊದಲಾದ ಸದ್ವಿದ್ಯೆ ಏನಿದೆ, ಈ ಸದ್ವಿದ್ಯೆಗೆ ರಮಾದೇವಿಯ ನಂತರದಲ್ಲಿ ಅಭಿಮಾನಿ ದೇವತೆ ಅವಳು. ಅಖಿಲ ವಿದ್ಯಾಭಿಮಾನಿ ಅಜನ ಪಟ್ಟದ ರಾಣಿ. ಇದೇ ಭಾರತೀನೇ ಮುಂದೆ ಸರಸ್ವತಿ ಪದವಿಗೆ ಹೋಗೋದು. ದಾಸರಾಯರು ಅದಕ್ಕೆ ವರ್ಣನೆ ಮಾಡ್ತಾರೆ. ಅಖಿಲ ವಿದ್ಯಾಭಿಮಾನಿ, ಅಖಿಲ ವಿದ್ಯಾಭಿಮಾನಿ. ಭಗವಂತನನ್ನು ಪ್ರತಿಪಾದನೆ ಮಾಡತಕ್ಕಂತಹ ಸಮಸ್ತ ವೇದ ವಿದ್ಯೆಗಳು, ಶಾಸ್ತ್ರವಿದ್ಯೆಗಳೇನಿದೆ ಅದು ಇವಳ ಅಂಡರಲ್ಲಿರುತ್ತೆ, ಕಂಟ್ರೋಲಲ್ಲಿರುತ್ತೆ. ಅದು ಪ್ರತಿಪಾದನೆ ಮಾಡ್ತಿರೋದು ಭಗವಂತನನ್ನು. ಅದರ ಮೇಲೆ ಹತೋಟಿ ಇವಳಿಗಿರುತ್ತೆ. ಅಭಿಮಾನಿ ದೇವತೆಯವಳು. ಸರ್ವವಿದ್ಯಾ ದ್ರೌಪದೀತು. ಸುಮಧ್ವ ವಿಜಯದಲ್ಲಿ ಹೇಳುವಾಗ ದ್ರೌಪದಾದೇವಿಗೆ ಅವಮಾನ ಮಾಡಿದಷ್ಟೇ ಆಗತ್ತೆ ವೇದಗಳಿಗೆ ತಪ್ಪು ಅರ್ಥ ಮಾಡಿದ್ದಾರೆ ಎನ್ನುವುದನ್ನು ಆಚಾರ್ಯರು ತೋರಿಸ್ತಾರೆ 9ನೇ ಸರ್ಗದಲ್ಲಿ. ಹಾಗಾಗಿ ಆ ವಿದ್ಯೆಗಳ ರಹಸ್ಯವನ್ನು ತಿಳ್ಕೋಬೇಕಾದ್ರೆ ದ್ರೌಪದಾದೇವಿಯ ಚಿಂತನೆ ಬಹಳ ಮುಖ್ಯ. ಟೀಕಾಕೃತ್ಪಾದರು ನ್ಯಾಯಸುಧಾದಲ್ಲಿ ಭಾರತೀ ದೇವಿಯ ಸ್ತೋತ್ರನೇ ಒಂದು ಮಾಡಿದ್ದಾರೆ. ಭವತಿ ಅದನುಭಾವಾತ್ ಏಡಮುಕೋಪಿ ವಾಗ್ಮಿ ಜಡಮತಿರಪಿ ಚಂತುರ್ಜಾಯತೆ ಪ್ರಾಜ್ಞಮೌಲಿ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಮಮ ವಚಸಿ ಮಾನಸೇ ಚ ಸನ್ನಿಧಿಂ ವಿಧತ್ತಾಂ. ಅವಳ ಅನುಗ್ರಹ ಇಲ್ಲದೆ ಇದ್ದರೆ ಯಾರು ಒಂದು ಅಕ್ಷರ ಮಾತಾಡೋಕ್ಕಾಗಲ್ಲ. ಮತ್ತು ಮನಸ್ಸಿನಲ್ಲಿ ನಿಮಗೆ ಬೇಕಾದ ಚಿಂತನೆಗಳು ಬರೋದೇ ಇಲ್ಲ. ಏನು ಮಾತಾಡಬೇಕು ಅಂತ ಮೊದಲು ಮನಸ್ಸಿನಲ್ಲಿ ಬರಬೇಕಲ್ವ. ಏನಾದರೂ ಒಂದು ಹೇಳ್ತೀರಾ, ಸತ್ತಾಡಿ ಜ್ಞಾಪಿಸ್ಕೋತೀನಿ, ಏನು ಹೇಳಬೇಕು ಅಂತ ಒಂದು 2 ನಿಮಿಷ ತಗೋತಾರೋ, ಏನು ಹೇಳ್ತಾ ಬರುತ್ತೆ. ಮೊದಲು ಮನಸ್ಸಿನಲ್ಲಿ ಬರಬೇಕು, ಆಮೇಲೆ ಮಾತು. ಮನಸ್ಸಿನಲ್ಲೂ ಬರಲ್ಲ ನಿಮಗೆ ದ್ರೌಪದಾದೇವಿಯ ಅನುಗ್ರಹ ಇಲ್ಲದೇ ಇದ್ದರೆ. ಯದ್ ಅನುಭಾವಾತ್, ಅನುಗ್ರಹಾತ್ ಅಂತರ್ಥ. ಅನುಭಾವ ಅಂದರೆ ಯಾರ ಆಶೀರ್ವಾದದಿಂದ, ಯಾರ ಅನುಗ್ರಹದಿಂದ ಎಡಮೂಕೋಪಿ ವಾಗ್ಮೀ ಭವತಿ. ಹುಟ್ಟು ಮೂಕ ಅವನು, ಕಿವುಡ ಮೂಕರೂ ಕೂಡ ವಾಗ್ಮಿ ಆಗ್ತಾನೋ. ಯಾರ ಅನುಗ್ರಹದಿಂದ ಒಬ್ಬ ದಡ್ಡನೂ ಕೂಡ ಮಹಾಪ್ರಾಜ್ಞನಾಗುತ್ತಾನೋ ಅಂತಹ ಭಾರತೀ ದೇವಿ ನನ್ನ ಮಾತಿನಲ್ಲಿ, ನನ್ನ ಮನಸ್ಸಿನಲ್ಲಿ ಯಾವಾಗಲೂ ತನ್ನ ಸನ್ನಿಧಾನವನ್ನು ಇಟ್ಟಿರಲಿ. ಯಾರಿಗೆ ಭಾರತೀ ದೇವಿಯ ಅನುಗ್ರಹ ಜಾಸ್ತಿ ಆಗಿದೆಯೋ, ಹೆಚ್ಚಾಗಿದೆಯೋ
ಇವರ ಬಾಯಲ್ಲಿ ಸದಾ ಭಗವಂತನ ವಿಷಯ ಬರ್ತಾ ಇರುತ್ತೆ ನೋಡ್ರಿ. ಲೌಕಿಕ ವಿಷಯ ಮಾತಾಡ್ತಾ ಇದ್ದೀವಿ ಅಂದರೆ ಇವಳ ಅನುಗ್ರಹ ತಪ್ಪಿದೆ ಅಂತಲೇ ಅರ್ಥ. ಸೊಟ್ಟಂಪಟ್ಟ ಓಡಾಡ್ತಾ ಇದ್ದಾನೆ ಅವನು ಅಂದರೆ ಕಣ್ಕಾಣಿಸಲ್ಲ ಅಂತ ಅರ್ಥ ಅಲ್ವಾ? ಲೋಕದಲ್ಲಿ ಹೆಂಗೆಂಗೋ ಹೋಗೋದು, ಹಿಂಗೆ ಹೋಗೋದು, ಅಲ್ಲಿ ಬಾಗಿಲಿರುತ್ತೆ, ಅಲ್ಲಿರುತ್ತೆ, ಇಲ್ಲಿ ಹೋಗ್ತಾನೆ ಅವನು. ಗೋಡೆ ಕಡೆ ಹೋಗ್ತಾ ಇರ್ತಾನೆ ಅವನು, ಹೊರಗಡೆ ಹೋಗ್ಬೇಕಾ, ಇಲ್ಲಿ ಹೋಗ್ರಿ ತೋರಿಸ್ಬೇಕು ಅವನಿಗೆ, ಅಂದರೆ ಅವನಿಗೇನೋ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಅರ್ಥ ಅಲ್ವಾ? ಹಾಗೆ ದೇವರ ಮಾತು, ಭಗವಂತನ ಮಾತು ನಮ್ಮ ಬಾಯಲ್ಲಿ ಬರಬೇಕಾದರೆ ದ್ರೌಪದಾದೇವಿಯ ವಿಶೇಷ ಅನುಗ್ರಹ ಇರಬೇಕು. ಕೈಮುತ್ಯ ನ್ಯಾಯದಿಂದ ಇವಳಿಗೆ ಇಷ್ಟು ಶಕ್ತಿ ಇರಬೇಕಾದ್ರೆ ಇವಳ ಪತಿಗೆ ಎಷ್ಟಿರಬೇಕು ಅಂತ ಗೊತ್ತಾಗುತ್ತೆ ನಮ್ಮಲ್ಲಿ. ಹೀಗಾಗಿ ವಾಯುಸ್ತುತಿಯಲ್ಲಿ ದ್ರೌಪದಾದೇವಿಯ ಸ್ತೋತ್ರ ಯಾಕೆ ಬಂದಿದೆ ಎನ್ನುವುದನ್ನು ಈ ಕಾರಣದಿಂದ ಅವರು ಸ್ತೋತ್ರ ಮಾಡ್ತಾ, ದೃಶ್ಯಂತೀಂ ಹೃದ್ರೋಹಂ ಮಾಂ ಧೃತಮನಿಲ ಬಲಾದ್ರಾವಯಂತೀಂ ಅವಿದ್ಯಾ ನಿದ್ರಾಂ ವಿದ್ರಾವ್ಯ ಸದ್ಯೋ ರಚನಪಟುಮಥ ಪಾದ್ಯ ವಿದ್ಯಾ ಸಮುದ್ರ ವಾಗ್ದೇವಿ ಸಾ ಸುವಿದ್ಯಾ ದ್ರವಿಣದ ವಿದಿತ ದ್ರೌಪದೀ ರುದ್ರಪತ್ನ್ಯಾದ್ಯುದ್ರಿಕ್ತಾ ದ್ರಾಗಭದ್ರಾ ದ್ರಹಯತು ದಯಿತ ಪೂರ್ವ ಭೀಮಾಜ್ಞಯಾತ್ತೇ. ಮೊದಲು ಈ ಶ್ಲೋಕ ಸರಿಯಾಗಿ ಹೇಳೋದು ಕಲ್ತ್ಕೋಬೇಕು, ಆಮೇಲೆ ಅರ್ಥ. ಅದು ಆ ಶ್ಲೋಕ ಸರಿಯಾಗಿ ಹೇಳಬೇಕಾದ್ರೂ ಅವಳ ಅನುಗ್ರಹ ಬೇಕು ನೋಡ್ರಿ. ಅದಕ್ಕೆ ಹೆಂಗೆ ಎಷ್ಟು ಚೆನ್ನಾಗಿ ರಚನೆ ಮಾಡ್ಯಾರ ನೋಡ್ರಿ. ದೃಶ್ಯಂತೀಂ ಹೃದ್ರೋಹಂ ಮಾಂ ಧೃತಮನಿಲ ಬಲಾದ್ರಾವಯಂತೀಂ ಅವಿದ್ಯಾಂ ನಿದ್ರಾಂ ವಿದ್ರಾವ್ಯ ಸದ್ಯೋ ರಚನಪಟುಮಥಾಪಾದ್ಯ ವಿದ್ಯಾ ಸಮುದ್ರ ವಾಗ್ದೇವಿ ಸಾ ಸುವಿದ್ಯಾ ದ್ರವಿಣದ ವಿದಿತಾ ದ್ರೌಪದಿ ರುದ್ರಪತ್ನ್ಯಾದ್ಯುದ್ರಿಕ್ತಾತ್ ದ್ರಾಗಭದ್ರ ದ್ರಹಯತು ದಯಿತ ಪೂರ್ವ ಭೀಮಾಜ್ಞಯಾತ್ತೇ. ಒಂದು ಶ್ಲೋಕದಲ್ಲಿ ದ್ರೌಪದಾದೇವಿ ಯಾರು, ಆ ಹೆಣ್ಣು ಮಗಳು ಮಾಡತಕ್ಕಂಥ ಕೆಲಸ ಏನು, ಅದು ಎಷ್ಟು ಉಪಕಾರವಾಗಿದೆ ನಮಗೆ ಅನ್ನೋದನ್ನು ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳ್ತಾರೆ. ವಿದ್ಯಾ ಸಮುದ್ರ ರಚನ ಪಟುಮತಾಪಾದ್ಯ ವಿದ್ಯಾ ಸಮುದ್ರ, ಅದು ಅಬ್ಜೆಕ್ಟಿವ್, ಅದು ಸಂಬೋಧನಾ ವಿಭಕ್ತಿ. ಹೇ ವಿದ್ಯಾ ಸಮುದ್ರ. ವಾಯುದೇವರ ವಿದ್ಯಾ ಸಮುದ್ರ ಇದ್ದಂಗೆ ಅವರು. ಸಮುದ್ರದಲ್ಲಿ ಏನು ನೀರು ಹೇರಳವಾಗಿರುತ್ತೋ ಅಷ್ಟು ಹೇರಳವಾಗಿರ್ತಕ್ಕಂತಹ ವಿದ್ಯೆ ಭೀಮಸೇನ ದೇವರದು. ಭೀಮಸೇನ ದೇವರನ್ನು ದಡ್ಡ ಹುಂಬ ಅಂತ ಅನ್ಬೇಡ್ರಿ, ವಿದ್ಯಾ ಸಮುದ್ರ. ನಾವು ತಿಳ್ಕೊಂಡಿರೋದಕ್ಕೂ ತ್ರಿವಿಕ್ರಮ ಪಂಡಿತಾಚಾರ್ಯರು ತಿಳಿಸ್ತಾ ಇರೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ಏನೂ ಗೊತ್ತಿಲ್ಲದೆ ಇರೋ ದಡ್ಡ ಅಂದ್ಕೊಬಿಟ್ಟಿದ್ದೀವಿ ನಾವು ಭೀಮಸೇನ ದೇವರನ್ನು. ತುಂಬ ಜನ, ನಾವು ಅಂದರೆ ನಾವಲ್ಲ. ವಿದ್ಯಾ ಸಮುದ್ರ ಅವ್ರ ಟೈಟ್ಲು. ಸಪ್ತಶಿವಾಸು ಮಾತೃಷು ತೃತೀಯಮಸ್ಯ ವೃಷಭಸ್ಯ ದೋಹಸೆ ದಶಪ್ರಮತಿಂ ಜನಯಂತ ಯೋಷಣಃ ಪೃಕ್ಷೋ ವಪುಃ ಪಿತುಮಾಂ ನಿತ್ಯ ಆಶಯೇ ದ್ವಿತೀಯಮಾ ಸಪ್ತಶಿವಾಸು ಮಾತೃಷು. ವೇದ ಹೆಂಗೆ ಹೇಳ್ತಾ ಇದೆ, 7 ಮಂಗಳಕರವಾಗಿರ್ತಕ್ಕಂತಹ ಶಾಸ್ತ್ರಗಳು ಅಂತ ಏನಿದೆ, 4 ವೇದಗಳು, ಮೂಲ ರಾಮಾಯಣ, ಮಹಾಭಾರತ, ಪಂಚರಾತ್ರ, ಇದು 7. ಸಪ್ತ ಶಿವಾಸು ಮಾತೃಷು, ಎಲ್ಲ ಉಳಿದಿದ್ದಕ್ಕೆಲ್ಲ ತಾಯಿ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಇದು. ಇದರಲ್ಲಿ ಆಶಯೇ, ಯಾವಾಗಲೂ ವಿಹಾರ ಮಾಡ್ತಾ ಇರ್ತಾರಂತೆ ಅವರು ಭೀಮಸೇನ ದೇವರು. ಅದೆಲ್ಲ ಭಗವಂತನನ್ನು ಹೇಳ್ತಕ್ಕಂಥದ್ದು. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಅದೆಲ್ಲ ಮೊದಲು, ಮಧ್ಯದಲ್ಲಿ, ಕಡೆಯಲ್ಲಿ, ಉಪಕ್ರಮ, ಉಪಸಂಹಾರ, ಮಧ್ಯಭಾಗದಲ್ಲಿ ಎಲ್ಲ ಕಡೆ ಭಗವಂತನನ್ನೇ ಹೇಳ್ತಾ ಇರೋದದು. ಅಂತಹ ಭಗವಂತನನ್ನು ಪ್ರತಿಪಾದನೆ ಮಾಡುವ ಈ ಶಾಸ್ತ್ರಗಳಲ್ಲಿ ಯಾವಾಗಲೂ ವಿಹಾರ ಮಾಡ್ತಿರ್ತಾರಂತೆ ನೋಡ್ರಿ ಅವರು ಭೀಮಸೇನ ದೇವರು. ಅದಕ್ಕೆ ಅವರನ್ನು ಏನಂತ ಕರೆದಿದ್ದಾರೆ, ವಿದ್ಯಾ ಸಮುದ್ರ.
ಹೇ ವಿದ್ಯಾ ಸಮುದ್ರರೇ, ವಿದ್ಯಾಸಾಗರ, ವಿದ್ಯಾ ಸಮುದ್ರ, ವಿದ್ಯಾ ಪಯೋನಿಧಿ ಎಲ್ಲ ಒಂದೇ ಶಬ್ದ, ಅದೆಲ್ಲ ಪರ್ಯಾಯ ಶಬ್ದಗಳು ಅವೆಲ್ಲ. ಸರಿ, ನೀವೇನೋ ವಿದ್ಯಾದಲ್ಲಿ ಮಹಾಸಮುದ್ರರಾಗಿದ್ದೀರಾ, ನಮಗೇನು ಬಂತು ಅದರಿಂದ ಅಂತ ಪ್ರಶ್ನೆ ಮಾಡಿದರೆ ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳ್ತಾರೆ, ಸುವಿದ್ಯಾ ದ್ರವಿಣದ. ನೋಡಲ್ಲೆಲ್ಲ ಶಬ್ದಗಳು ಹೆಂಗಿದೆ, ವಾಗ್ದೇವಿ ಸಾ ಸುವಿದ್ಯಾ ದ್ರವಿಣದ. ಅದಕ್ಕೆ ವಾಯುಸ್ತುತಿ ಆ ಶ್ಲೋಕ ಮೊದಲು ಬಯಾಟ್ ಮಾಡಿಬಿಡ್ಬೇಕು ಚೆನ್ನಾಗಿ, ತಪ್ಪಿಲ್ದಂಗೆ. ಆಮೇಲೆ ಒಂದೊಂದೇ ಪದಗಳನ್ನು ಬಿಡಿಸ್ಕೊಂಡು ಬೇರೆ ಬೇರೆ ಇಟ್ಕೋಬೇಕು. ಬಿಡಿ ಹೂವು ತಂದಿಲ್ಲ ಅಂದರೆ ಕಟ್ಟುದು ಹೂವನ್ನೇ ಬಿಡಿಸ್ಕೋತೀವಿ ನೋಡ್ರಿ ನಾವು ಪೂಜೆಗೆ. ಕೆಲವು ಸಲ ಮರ್ತು ಬಂದುಬಿಟ್ಟಿರ್ತೀವಪ್ಪ, ಬಿಡಿ ಹೂವು ಬೇಕ್ರಿ ಪೂಜೆಗೆ, ಅರ್ಚನೆಗೆ, ಎಲ್ಲ ತರಲಿಲ್ಲ, ಸರಿ ಬೇಡ ಬೇಡ ಆ ಕಟ್ಟಿದ ಹೂವನ್ನೇ ಬಿಡಿಸ್ಕೋತೀವಿ ನೋಡಿ, ನಮ್ಗೆ ಹೆಂಗೆ ಬೇಕೋ ಹಂಗೆಲ್ಲ ಜೋಡಿಸ್ಕೋತೀವಿ. ಒಂದೊಂದಾಗಿ ಕೇಶವಾಯ ನಮಃ ನಾರಾಯಣಾಯ ನಮಃ ಅಂತ ಪೂಜೆ ಮಾಡ್ತೀವೋ ಇಲ್ಲೋ, ಹಾಗೆ ಆ ಶ್ಲೋಕ ಕಟ್ಟುದು ಹೂವಿದ್ದಂಗೆ ಅದನ್ನೆಲ್ಲ ಬಿಡಿಸ್ಕೋಬೇಕು ಒಂದೊಂದೇ ಪದ. ನಮ್ಗೆ ಎಲ್ಲೆಲ್ಲಿ ಬೇಕೋ ಅದನ್ನು ಕಲರು ಅಲಂಕಾರ ಮಾಡ್ಬೋದು. ಆವಾಗ ಆ ಪದಗಳ ಅರ್ಥ ಯಾರಿಗೆ ಗೊತ್ತಾಗೋಗ್ಬಿಟ್ಟಿದೆಯಲ್ಲ, ಇವರಿಗೆ ಶ್ಲೋಕದ ಅರ್ಥ ತುಂಬ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಅದರಲ್ಲಿ ಯಾವುದು ಸಂಬೋಧನ, ಯಾವುದು ಅಬ್ಜೆಕ್ಟಿವ್, ಯಾವುದು ನೌನ್, ಯಾವುದು ವರ್ಬ್, ಯಾವುದು, ಇದೆಲ್ಲ ತಿಳ್ಕೊಂಡಾಗ ಹಂಗೆ ಜೋಡಿಸ್ಕೊಂಬಿಟ್ರೆ ಆಮೇಲೆ ಒಂದೊಂದು ಶಬ್ದವೂ ತುಂಬ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ ನಮಗೆ. ಬಿಡಿ ಹೂವು ಜೋಡಿಸಿದಾಗ ಚೆನ್ನಾಗಿ ಕಾಣುತ್ತೆ, ಕಟ್ಟುದು ಒಂದು ಹಾರ ಹಾಕಿದರೆ ಗೊತ್ತಾಗಲ್ಲ, ಒಂದೇ ಒಂದು ಹಾರ ಹಾಕಿದ್ದಾರೆ ನೋಡ್ರಿ ಅಂತಾರೆ. ಅದನ್ನೇ ಬಿಡಿಸಿ ಊದಕ್ಕೆ ಜೋಡಿಸ್ರಿ, ಇಲ್ಲೊಂದಷ್ಟು ಅಲ್ಲೊಂದಷ್ಟು ಇಲ್ಲೊಂದು ಎಷ್ಟೊಂದು ಹೂವು ಇಟ್ಟಿದ್ದಾರೆ ನೋಡ್ರಿ ಅಂತಾರೆ. ಏನು ಅದೇ ಒಂದು ಮಳನೇ ಅಲ್ಲೂ ಲೆಕ್ಕ ಹಾಕಿದ್ರೆ. ಆದರೆ ನೀವು ಇಟ್ಟಿರೋ ಜೋಡಿಸಿರೋ ರೀತಿಯಿಂದ ಅದನ್ನು ಹೊಗಳ್ತಾರೆ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡ್ರಿ. ಸುವಿದ್ಯಾ ದ್ರವಿಣದ, ನಮಗೂ ಕೊಡ್ತಾರಂತೆ ಅವರು. ಅವರೆಲ್ಲ ಎಂಥವರು ಮಹಾನುಭಾವರು ಅಂದರೆ ಪರೋಪಕಾರಕ್ಕಾಗೇ ಬಾಳೋ ದೇವತೆಗಳವರೆಲ್ಲ, ಅದರಲ್ಲೂ ವಾಯುದೇವರು. ಸುವಿದ್ಯಾ ದ್ರವಿಣದ, ಸಂಸ್ಕೃತದಲ್ಲಿ ದ್ರವಿಣ ಅಂದರೆ ಸಂಪತ್ತು, ದಾ ಅಂದರೆ ಕೊಡೋದು, ದ್ರವಿಣದ ಸಂಪತ್ತನ್ನು ಕೊಡ್ತಾರಂತೆ ವಾಯುದೇವರು. ದ್ರವಿಣೋದ ದ್ರವಿಣದ ಸ್ತುರಸ್ಯ ದ್ರವಿಣೋದಾಸನರಸ್ಯ ಪ್ರಯಂಸತ್ ದ್ರವಿಣೋದ ವೀರವತಿ ಮಿಷನ್ನೋ ದ್ರವಿಣೋದಾರಾಸತೆ ದೀರ್ಘಮಾಯೂ. ವೇದಮಂತ್ರ ಅದು. ದ್ರವಿಣೋದ ಅಂತ ಹೆಸರು ಭಗವಂತನಿಗೆ, ಮೋಕ್ಷ ಸಂಪತ್ತನ್ನು ಕೊಡುವವನು. ವಾಯುದೇವರಿಗೂ ದ್ರವಿಣದ ಅಂತ ಕರೀತಾರೆ ಪಂಡಿತಾಚಾರ್ಯರು. ದ್ರವಿಣ ಅಂದರೆ ಸಂಪತ್ತು, ದಾ ಅಂದರೆ ಕೊಡೋರು. ಏನು ಸುವಿದ್ಯಾ ದ್ರವಿಣದ, ನೀವೇನು ಸಾಗರ, ಭಗವಂತನ ವಿಷಯ, ವಿದ್ಯಾ ಅಂದ್ರೇ ಭಗವದ್ ವಿಷಯ, ತತ್ವಜ್ಞಾನ ಅಂತರ್ಥ ನಮ್ಮಲ್ಲಿ. ಏನು ಭಗವಂತನ ಅಪಾರವಾಗಿರ್ತಕ್ಕಂತಹ ವಿಷಯವನ್ನು ಸರಿಯಾಗಿ ತಿಳ್ಕೊಂಡಿದ್ದೀರಾ ನೀವು, ಅದು ಏನು ಸಾಗರದಂತೆ ತಿಳ್ಕೊಂಡಿದ್ದೀರಲ್ಲ, ಅದನ್ನು ನಮಗೂ ಕೊಡ್ರಿ ಅಂತ ಕೇಳ್ತಾರೆ. ಕೊಡ್ತಾರಂತೆ ವಾಯುದೇವರು. ವಾಯುದೇವರೇ ಸರಿಯಾಗಿ ಭಗವಂತನ ತತ್ವವನ್ನು ಉಪದೇಶ ಮಾಡೋದು ಜಗತ್ತಿನಲ್ಲಿ. ಅದಕ್ಕೆ ಅವರನ್ನು ಕಳಿಸಿದ್ದು ಭಗವಂತ, ನೀನು ಹೋಗು ಕೂಸು ಅಂತ. ಸುವಿದ್ಯಾ, ಸಮೀಚೀನವಾಗಿರ್ತಕ್ಕಂತಹ ಪರಮ ಮಂಗಳಕರವಾಗಿರ್ತಕ್ಕಂಥ ವಿದ್ಯಾದನ್ನು ದಾ ಕೊಡ್ತಕ್ಕಂತಹ, ಹೇ ಅಧ್ಯಾತ್ಮ ವಿದ್ಯಾ ಅಂತ ಕರೀತಾರೆ ಅದಕ್ಕೆ. ಭಗವದ್ವಿಷಯಕವಾಗಿರ್ತಕ್ಕಂಥ ವಿದ್ಯಾ. ಇದು ಯಾವುದೋ ಲೋಕದಲ್ಲಿ ಸಂಪಾದನೆಗೆ ಬೇಕಾಗಿರೋ ವಿದ್ಯಾ ಕೊಡಲ್ಲ ಅವರು. ಕೊಟ್ಟರೂ ಕೂಡ ಯಾರಿಗೋ ಕಾಮನ್ ಮ್ಯಾನಿಗೆ ಕೊಟ್ಬಿಡ್ತಾರೆ. ನನಗೆ ಮ್ಯಾಥಮೆಟಿಕ್ಸ್ ಅರ್ಥ ಆಗಲಿಲ್ಲ, ಪ್ರಾಣಿದೇವ್ರ ಗುಡಿಗೆ ಹೋಗಿ ನಮಸ್ಕಾರ ಮಾಡಿದೆ, ಆಯ್ತು ಅರ್ಥ ಆಗುತ್ತೆ ಹೋಗಯ್ಯ ಅಂದರು. ಏನು ಬಂತು ಅದರಿಂದ? ನಿಮಗೆ ಮ್ಯಾಥಮೆಟಿಕ್ಸಲ್ಲಿ ಔಟ್ ಬಂತು. ಅದರಿಂದ ಏನು ಬಂತು? ಫಸ್ಟ್ ರ್ಯಾಂಕ್ ಬಂತು. ಅದರಿಂದ ಏನು ಬಂತು? ಒಳ್ಳೆ ಕಡೆ ಕೆಲಸ ಸಿಕ್ತು. ಅದರಿಂದ ಏನು ಬಂತು? 50,000 ರೂಪಾಯಿ ಸಂಬಳ ಬಂತು. ಅದರಿಂದ ಏನು ಬಂತು? ಇದೆ ಫ್ರಿಡ್ಜು, ಟಿ ವಿ, ಹಾಸಿಗೆ, ಬೆಡ್ಡು, ಮಣ್ಣು ಮಸಿ. ಇಲ್ಲಿ ಸಾಯೋ ಅಂಥದ್ದೇ ಅವೆಲ್ಲ. ಇಲ್ಲಿಂದ ಬಿಡಿಸ್ಕೊಂಡು ಹೋಗೋವಂಥದ್ದು ಬೇಕು ನಮಗೆ, ಇಲ್ಲೇ ಸಿಕ್ಕಾಕ್ಸೋ ಅಂಥದ್ದೆಲ್ಲ ಬೇಕಾಗಿರೋದು ನಮಗೆ. ಅದಕ್ಕೆ ಸುವಿದ್ಯಾ ಅಂತ ಕರೆದಿರೋದದು. ಸುವಿದ್ಯಾ ದ್ರವಿಣದ. ಯಾವ ಅಧ್ಯಾತ್ಮ ಭಗವಂತನನ್ನು ತಿಳ್ಕೊಂಡ್ರೆ ಈ ಸಂಸಾರದಿಂದ ನಮ್ಮನ್ನು ಬಿಡುಗಡೆ ಮಾಡಿಸುತ್ತೋ ಅಂಥ ದ್ರವಿಣ ಸಂಪತ್ತನ್ನು ಕೊಡ್ತಾರಂತೆ ವಾಯುದೇವರು. ಅದಕ್ಕೆ ಸು ಅಂತಕ್ಕಂತಹ ವಿಶೇಷಣ ಹಾಕಿರೋದದು.
ಭಾಗವತದಲ್ಲಿದೆ ಇದೆಲ್ಲ. ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹಮೇದಿನಾಂ. ಶುಕಾಚಾರ್ಯರು 2ನೇ ಅಧ್ಯಾಯದಲ್ಲಿ ಪರೀಕ್ಷಿತ್ ರಾಜರಿಗೆ ಪ್ರಾರಂಭದಲ್ಲೇ ಹೇಳ್ತಾರೆ, ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹಮೇದಿನಾಂ. ಅಪಶ್ಯತಾಂ ಆತ್ಮತತ್ವಂ, ಭಗವಂತನನ್ನು ನೀವು ಎಲ್ಲಿ ತನಕ ತಿಳಿಯೋದಿಲ್ಲ, ಇದೇ ಸಂಸಾರದಲ್ಲಿ ಒದ್ದಾಡ್ತಾ ಇರಬೇಕು. ಇಲ್ಲಿಂದ ಬಿಡಿಸ್ಕೊಂಡು ಹೋಗೋದು ನೋಡಬೇಕು ನೀವು. ಅದಕ್ಕೆ ಸುವಿದ್ಯಾ ಅಂತ ಕರೀತಾರೆ. ಅದು ದೊಡ್ಡ ಸಂಪತ್ತು. ಎಲ್ಲ ಸಂಪತ್ತಿಗಿಂತ ದೊಡ್ಡ ಸಂಪತ್ತು ಮೋಕ್ಷ. ನಮ್ಮ ಭಾಗ್ಯ ದೊಡ್ಡದೋ, ನಿಮ್ಮ ಭಾಗ್ಯ ದೊಡ್ಡದೋ? ನಮ್ಮ ಭಾಗ್ಯ ದೊಡ್ಡದು. ನಮ್ಮ ಭಾಗ್ಯ ನಾರಾಯಣ, ಅವನು ಕೊಡ್ತಕ್ಕಂತಹ ಮೋಕ್ಷ, ಅದನ್ನು ಕೊಡ್ತಕ್ಕಂತಹ ಸ್ವಾಮಿ, ಅದು ದೊಡ್ಡದು ನಮಗೆ. ದಾಸರಾಯರು ಹೇಳ್ತಾರೆ ಆ ಮಾತನ್ನು. ಸುವಿದ್ಯಾ ದ್ರವಿಣದ ಪೂರ್ವ ಭೀಮಾ. ಮಧ್ವಾಚಾರ್ಯರಿಗೆ ಹೋಲಿಸಿದಾಗ ಹಿಂದೆ ಭೀಮಸೇನ ದೇವರಾಗಿದ್ದರು ಅವರು. ಪೂರ್ವ ಭೀಮಾಜ್ಞಯಾತ್ತೇ, ಭೀಮಸೇನ ದೇವರ ಅವತಾರ ಮಾಡಿದಾಗ ತೇ ದಯಿತ, ನಿಮ್ಮ ಪತ್ನಿಯಾಗಿ ಬಂದಿದ್ಲಲ್ಲ ಆಗ್ನೇಯ, ಅನಿಲ ಅಂತ ವಾಯುದೇವರಿಗೆ ಹೆಸರು. ಪೂರ್ವ ಭೀಮಾ, ನೀವು ಭೀಮಸೇನ ದೇವರಾಗಿ ಬಂದಿದ್ದಾಗ ನಿಮ್ಮ ಪತ್ನಿಯಾಗಿ ಬಂದಿದ್ಲಲ್ಲ ಅವಳು ವಿದಿತಾ. ಸಂಸ್ಕೃತದಲ್ಲಿ ವಿದಿತಾ ಅಂದರೆ ಫೇಮಸ್ ಅಂತರ್ಥ. 3 ಲೋಕದಲ್ಲಿ ಪ್ರಖ್ಯಾತವಾಗಿರ್ತಕ್ಕಂಥವಳು. 3 ಲೋಕದವಳು 6 ನಿನಗೆ ಸರಿ ಮಾರಾರಿಗಳಿಂದ ಆರಾಧಿತಳೆ. ಭಾರತಿ ಭಕುತಿಯನೂ ಕೊಡುವುದು ಮಾರುತ ಸತಿ ನೀನು. ಅದನ್ನು ಹೇಳ್ತಾ ದಾಸರಾಯರು. ಅದಕ್ಕೆ ವಿದಿತಾ ಅಂತ ಕರೀತಾರೆ. ವಿದಿತಾ ಏನದು? ಬರೀ ನಮ್ಮಲ್ಲಲ್ಲ, ಮಾಧ್ವರಲ್ಲಿ ಮಾತ್ರ ಅಲ್ಲ, ಮೇಲಿನ ಲೋಕಗಳಲ್ಲಿ ಹೋಗಿ ನೋಡ್ರಿ, ದ್ರೌಪದಾದೇವಿಯ ಮಹಿಮೆ ನಿಮಗೆ ಗೊತ್ತಾಗತ್ತೆ ಅಂತಾರವರು. ಹಾಗೆ 14 ಲೋಕಗಳಲ್ಲಿ ಪ್ರಸಿದ್ಧಳಾಗಿರ್ತಕ್ಕಂತಹ ನಿಮ್ಮ ಪತ್ನಿ ಏನಿದ್ದಾಳೆ, ಹೇ ಅನಿಲ, ವಾಯುದೇವರಿಗೆ ಅನಿಲ ಅಂತ ಹೆಸರು. ಹಿಂದೆ ನಾನು ಹೇಳಿದ್ದೆ ಯಾಕೆ ಅವ್ರಿಗೆ ಅನಿಲ ಅಂತ ಕರೀತಾರೆ. ಆಚಾರ್ಯರು ಬರೀತಾರೆ, ರಾಯರು ಬರೀತಾರೆ, ಇದು ಈಶಾವಾಸ್ಯ ಉಪನಿಷತ್ ಖಂಡಾರ್ಥದಲ್ಲಿ ಅಂತ ಪರಮಾತ್ಮನಿಗೆ ಹೆಸರು. ನಿಲ ಅಂದರೆ ನಿಲಯ, ಮನೆ, ಆಶ್ರಯ. ಆ ಪರಮಾತ್ಮನೇ ಆಶ್ರಯವಾಗಿ ಉಳ್ಳದ್ದಾದ್ದರಿಂದ ವಾಯುದೇವರಿಗೆ ಅನಿಲ ಅಂತ ಕರೀತಾರೆ. ಅಂದರೆ ಪರಮಾತ್ಮ, ನಿಲ ಅಂದರೆ ನಿಲಯ, ನಿಲಯ ಅಂದರೆ ಮನೆ, ಮನೆ ಅಂದರೆ ಆಶ್ರಯ ಅಂತ ಅರ್ಥ. ಹಾಗಾಗಿ ಅಕಾರ ಶಬ್ದವಾಚ್ಯನಾದ ಭಗವಂತನೇ ನಿಲಯವಾಗಿ ಉಳ್ಳವರು ಅನಿಲ. ನಮಗೂ ಭಗವಂತನೇ ಆಶ್ರಯ, ನಾವು ಅನಿಲ ಅಲ್ವಾಗರೆ ಅಂತ ಕೇಳಿದ್ರೆ ಹೌದು, ನಾವು ಅನಿಲನೇ. ಭಗವಂತ ಎಲ್ಲರಿಗೂ ಆಶ್ರಯ. ಅವನು ಸರ್ವಾಶ್ರಯ ಪೂರ್ಣಗುಣ ಸೋಕ್ಷರ ಸನ್ ಹೃದಬ್ಜಗ. ಸರ್ವಾಶ್ರಯ ಭಗವಂತ, ಎಲ್ಲರಿಗೂ ಆಶ್ರಯ ಭಗವಂತ. ಎಲ್ಲರಿಗೂ ಆಗರ ಅನಿಲನೇ. ನಿಮ್ಮ ಹೆಸರೇನ್ರಿ? ಅನಿಲಾಚಾರ್. ನಿಮ್ಮ ಹೆಸರೇನ್ರಿ? ಅನಿಲಮ್ಮ, ಅನಿಲಾಬಾಯ್, ಅನಿಲಯ್ಯ, ಅನಿಲಪ್ಪ, ಅನಿಲಮೂರ್ತಿ, ಅನಿಲ ಅಂಬ, ಎಲ್ಲ ಅವರೇ, ಎಲ್ಲ ಅನಿಲರೇ. ಹಂಗೆ ನೋಡಕ್ಕೆ ಹೋದರೆ. ಆದರೆ ಯಾರಿಗೂ ಹಂಗೆ ಕರೆಯೋದಿಲ್ಲ ಲೋಕದಲ್ಲಿ, ಅವರೊಬ್ಬರಿಗೇ ಕರೆಯೋದು ಅನಿಲ ಅಂತ. ವಾಯುನನಿಲಮೃತೇದಂ ಭಸ್ಮಾಂತಂ ಶರೀರಂ ಅಂತ ಒಂದು ಮಂತ್ರ ಇದೆ ಈಶಾವಾಸ್ಯದಲ್ಲಿ. ಅಲ್ಲಿ ಬರೀತಾರೆ ಅವರು ಟೀಕಾರಾಯರು, ನಮ್ಮ ರಾಯರು. ಅನಿಲ ಅಂತ ಯಾರಕ್ಕೆ ಕರೀತಾರೆ ವಾಯುದೇವರಿಗೆ? ಯಾಕೆ ಅವರೊಬ್ಬರಿಗೆ ಅನಿಲ ಅಂತ ಯಾಕೆ ಕರೀತಾರೆ ಅಂತ ಕೇಳಿದ್ರೆ, ನಾವೆಲ್ಲ ಭಗವಂತನೇ ಆಶ್ರಯವಾಗಿ ಉಳ್ಳವರು ನಿಜ. ಆದರೆ ಆ ಜ್ಞಾನ ಯಾವಾಗಲೂ ಇರಲ್ಲ ನಮಗೆ. ಇದು ಪ್ರಾಬ್ಲಮ್ ಬಂದಿರೋದು ನೋಡ್ರಿ. ವಾಯುದೇವರಿಗೆ ಇದು ಜಾಗೃತವಾಗಿರುತ್ತೆ. ಯಾವಾಗಲೂ ನನಗೆ ಆಶ್ರಯ ಯಾರು? ಭಗವಂತ. ನಮಗೆ ಪುರಾಣ ಹೇಳೋವಾಗ ಕೇಳೋವಾಗ ಎಲ್ಲರಿಗೂ ಇರುತ್ತೆ ಅಂತಲೂ ಹೇಳೋಕ್ಕಲ್ಲ, ಕೆಲವ್ರಿಗಾದರೂ ಇರುತ್ತೆ. ಆಮೇಲೆ ಯಾರು ಆಶ್ರಯದಲ್ಲಿದ್ದೀರಾ? ನಮ್ಮ ದೊಡ್ಡ ಮಗನ ಹತ್ರ ಇದ್ದೀನಿ ಅಂದ್ಬಿಡ್ತಾರೆ. ಹೋಗತ್ತ, ಎಲ್ಲಿದ್ದೀರಾ ನೀವು? ಮೊದಲು ನಾವಿಬ್ಬರೇ ಇದ್ವಿ, ಬೇಡ ಅಂದ್ಬಿಟ್ಟ ಅವನು, ಅಲ್ಲೇ ಬಂದ್ಬಿಡು ಅಂತ ಹೇಳ್ದೆ. ಈಗ ಅಮೇರಿಕಾಗೆ ಹೊಟ್ಟೋಗಿದ್ದೀವಿ, ದೊಡ್ಡ ಮಗನ ಹತ್ರ ಇದ್ದೀವಿ ಅಂದರೆ ಅವನ ಆಶ್ರಯದಲ್ಲಿ ಇದ್ದೀವಿ. ಈಗ ಭಗವಂತ ಹೊಟ್ಟೋಗ್ಬಿಟ್ಟ ನಿಮಗೆ. ಅವಾಗ ಬರುತ್ತಾ ಬಾಯಲ್ಲಿ, ಎಲ್ಲಿದ್ದೀರಾ ಈಗ? ಭಗವಂತನ ಆಶ್ರಯದಲ್ಲೇ. ಹಿಂದೂ ಇದ್ವಿ,
ಈಗಲೂ ಇದ್ದೀವಿ, ಮುಂದೂ ಇರ್ತೀವಿ ಅನ್ನೋದು ಬರುತ್ತಾ ನಮಗೆ? ಇಲ್ಲ ಇಲ್ಲ. ಅವಾಗ ನಮಗೆ ದೊಡ್ಡ ಮಗನೇ ನಿಲ. ನಮ್ಗೆ ಯಾವಾಗಲೂ ಆ ಜ್ಞಾನ ಇಲ್ಲದೆ ಇರೋದ್ರಿಂದಲೇ ನಮ್ಮನ್ನು ಅನಿಲ ಅಂತ ಕರೆಯಲ್ಲ. ನಮಗೆ ಯದ್ಯಪಿ ಭಗವಂತ ಆಶ್ರಯನಾಗಿದ್ದರೂ ಕೂಡ ನಾವು ಭಗವಂತನ ಆಶ್ರಯದಲ್ಲಿದ್ದೀವಿ ಅನ್ನೋ ಜ್ಞಾನ ಸದಾ ನಮಗೆ ಜಾಗೃತವಾಗಿರೋದಿಲ್ಲ. ವಾಯುದೇವರಿಗೆ ಇರುತ್ತೆ, ಯಾವಾಗಲೂ ಇರುತ್ತೆ. ಅದಕ್ಕೆ ಅವರಿಗೆ ಅನಿಲ ಅಂತ ಪರ್ಫೆಕ್ಟಾಗಿ ಅವರೊಬ್ಬರಿಗೆ ಕರೆಯೋದು. ಅದನ್ನು ಹೇಳ್ತಾರೆ ಪಂಡಿತಾಚಾರ್ಯ. ಅನಿಲ ಅಲ್ಲಿದೆಯಲ್ಲ, ಧೃತಂ ಅನಿಲ ಬಲಾದ್ರಾವಯಂತಿ, ಅನಿಲ ಶಬ್ದ ಇದೆ ಅಲ್ಲಿ. ಅನಿಲ ಅವ್ರಿಗೆ ಸಂಬೋಧನಾ ವಿಭಕ್ತಿ. ಹೇ ವಿದ್ಯಾ ಸಮುದ್ರ, ಹೇ ಸುವಿದ್ಯಾ ದ್ರವಿಣದ, ಹೇ ಅನಿಲ, ಹೇ ಪೂರ್ವ ಭೀಮ, ತೇ ಆಗ್ನೇಯ. ಇಷ್ಟವ್ರಿಗೆ ವಿಶೇಷಣ. ಹಿಂದೆ ಭೀಮಸೇನ ದೇವರಾಗಿದ್ದ ಅನಿಲ. ಹೇ ವಾಯುದೇವರೇ, ತೇ ಆಗ್ನೇಯ, ತವ ಅಂತ ಅರ್ಥ. ಅದು ನಿಮ್ಮ ಆಜ್ಞೆಯಿಂದ ವಿದಿತ, ಪ್ರಸಿದ್ಧಳಾಗಿರ್ತಕ್ಕಂಥ ನಿಮ್ಮ ಪತ್ನಿ ಏನಿದ್ದಾಳೆ, ದಯಿತ ಅಂದರೆ ಸಂಸ್ಕೃತದಲ್ಲಿ ಪತ್ನಿ ಅಂತ ಅರ್ಥ. ದಯಿತ ಶಬ್ದಕ್ಕೆ ಪತ್ನಿ ಅಂತ ಅರ್ಥ ಅಲ್ಲಿದೆ. ದಯಿತ ಅಲ್ಲ, ಪತ್ನಿ ಅಂತಲೇ ಹಾಕ್ಬೋದಾಗಿತ್ತು. ದಯಿತ ಅಂತ ಯಾಕೆ ಹಾಕಿದ್ರು ಅಂದರೆ ಪ್ರೀತಿ ಪಾತ್ರ ಪತ್ನಿ ಅಂತ ಅರ್ಥ. ದಯಿತ ಅಂದರೆ ಎಲ್ಲ ಪತ್ನಿಗಳ ಥರ ಗಲಾಟೆ ಮಾಡ್ತಾ ಇರಲ್ಲ, ಜಗಳ ಅಲ್ಲ ಅಂತ ಅರ್ಥ. ದಯಿತ ಮಹಾಪ್ರೀತಿ ಅವಳಿಗೆ, ಭಾರತೀ ದೇವಿಗೆ. ಆ ಭಕ್ತಿ, ಪ್ರೀತಿ, ಗೌರವ ಅದು ಹಿಂದೆ ನೋಡಿದ್ದೀವಿ ಅದನ್ನು. ಪ್ರೇಮ ಭಾರಂಭ ಭಾರ, ತಮ್ಮ ಪತಿಯ ಪಾದದ ಧೂಳಿಯನ್ನು ಹೆಂಗೆ ಧಾರಣೆ ಮಾಡ್ತಾಳೆ ಅವಳು? ಪ್ರೀತಿಯಿಂದ ಧಾರಣೆ ಮಾಡ್ತಾಳೆ. ಪ್ರೇಮ ಭಾರಂಭ ಭಾರ, ಅಷ್ಟು ಭಕ್ತಿಯಿಂದ ಧಾರಣೆ ಮಾಡ್ತಾಳಂತೆ. ಅದಕ್ಕೆ ದಯಿತ, ನಿಮ್ಮ ಪ್ರೀತಿ ಪಾತ್ರ ಪತ್ನಿಯಾಗಿರ್ತಕ್ಕಂತಹ. ಮತ್ತು ಹಿಂದೆ ಅಂತ ಅವಳವಳು ರುದ್ರಪತ್ರ್ಯಾದಿ ಉದ್ರಿಕ್ತ. ಅಲ್ಲ, ಬೇರೆ ಬೇರೆಯವ್ರಿಗೂ ಪತ್ನಿ ಇದ್ದಾರೆ ಅಲ್ವಾ? ರುದ್ರದೇವರಿಗೆ ಪತ್ನಿ ಪಾರ್ವತಿ ಇದ್ದಾಳೆ, ಶೇಷದೇವರಿಗೆ ಪತ್ನಿ ವಾರುಣಿ ಇದ್ದಾಳೆ, ಗರುಡದೇವರ ಪತ್ನಿ ಸೌಪರ್ಣಿ ಇದ್ದಾಳೆ, ಇಂದ್ರದೇವರ ಪತ್ನಿ ಶಚಿದೇವಿ ಇದ್ದಾಳೆ, ಸೂರ್ಯಚಂದ್ರಾದಿಗಳಿಗೆ ಯಮಧರ್ಮರಾಜಾದಿಗಳಿಗೆ ಪತ್ನಿ ಇದ್ದಾರಲ್ಲ. ಹೌದು, ಇದ್ದಾರೆ. ರುದ್ರಪತ್ನ್ಯಾದಿ ಉದ್ರಿಕ್ತ, ಶ್ರೇಷ್ಠ ಅಂತ ಅರ್ಥ ಸಂಸ್ಕೃತದಲ್ಲಿ. ರುದ್ರದೇವರ ಪತ್ನಿಯಾದ ಪಾರ್ವತಿಗಿಂತಲೂ, ಶೇಷದೇವರ ಪತ್ನಿಯಾದ ವಾರುಣಿಗಿಂತಲೂ, ಗರುಡದೇವರ ಪತ್ನಿಯಾದ ಸೌಪರ್ಣಿಗಿಂತಲೂ ಉದ್ರಿಕ್ತ, ಶ್ರೇಷ್ಠಳಾಗಿರ್ತಕ್ಕಂಥವಳು. ಯಾವುದರಲ್ಲಿ? ದೇವತೆಗಳಿಗೆಲ್ಲ ನಮ್ಮಲ್ಲಿ ತಾರತಮ್ಯ ಯಾವುದರಿಂದ ಫಿಕ್ಸ್ ಆಗಿರೋದು? ಭಗವಂತನ ಭಕ್ತಿ. ಭಕ್ತಿನೇ ತಾರತಮ್ಯಕ್ಕೆ ಮೆಟ್ಲು, ಫೌಂಡೇಶನ್, ಅದು ಬೇಸ್. ಯಾರಿಗೆ ಭಗವಂತನಲ್ಲಿ ಭಕ್ತಿ ಜಾಸ್ತಿನೋ ಅವರು ತಾರತಮ್ಯದಲ್ಲಿ ಮೇಲಿರ್ತಾರೆ. ಅವ್ರಿಗೆ ಹಂಗೇ ಇರುತ್ತೆ. ಅವ್ರ ಸ್ವರೂಪದಲ್ಲೇ ಇರೋದರಿಂದ ಅವ್ರು ಯಾವತ್ತೂ ಅವ್ರಿಗಿಂತ ಇವ್ರ ಕೆಳಗೆ ಬಂದ್ಬಿಡಲ್ಲ. ಅವ್ರ ಲೆವೆಲ್ಲೇ ಅಂಥದ್ದು ನೋಡಿ. ಝೀರೋ ಕ್ಯಾಂಡ್ಲ್ ಬಲ್ಪು ಯಾವತ್ತೂ ಇಷ್ಟೊಂದು ಪ್ರಕಾಶ ಕೊಡಲ್ಲ. ಯಾಕೆಂದರೆ ಝೀರೋ ಕ್ಯಾಂಡ್ಲ್ ಬಲ್ಬ್ಗೆ ಇಷ್ಟೊಂದು ಪ್ರಕಾಶ ಕೊಡೋ ಶಕ್ತಿನೇ ಇಲ್ಲ. ಅದು ಮಾಡಿರೋದೇ ಝೀರೋ ಕ್ಯಾಂಡ್ಲೇ. ಅದು ಸಣ್ಣದು, ಬೆಳಕಿದ್ದಂಗೂ ಇರಬೇಕು, ಬೆಳಕಿಲ್ದಂಗೂ ಇರಬೇಕು ಅಂಥದ್ದೇ ಅದು ಝೀರೋ ಕ್ಯಾಂಡ್ಲ್ ಬಲ್ಬ್. ಕಾಣಿಸ್ಬೇಕು, ಕಾಣಿಸ್ಬಾರ್ದು. ಏನಿದೆ ಅಂತ ಗೊತ್ತಾಗುತ್ತೆ, ಅದರೊಳಗೆ ಏನಿದೆ ಅಂತ ಗೊತ್ತಾಗಲ್ಲ. ಅಲ್ಲೊಂದು ಪುಸ್ತಕ ಇದೆ ಅಂತ ಗೊತ್ತಾಗ್ತದೆ. ಯಾವುದು ಒಂದಾಗ ದೊಡ್ಡ ಲೈಟ್ ಹಾಕ್ಕೋಬೇಕು. ಅದೇನದು? ಓ ಹರಿವಾಯುಸ್ತುತಿ, ಅವಾಗ ಗೊತ್ತಾಯ್ತು. ಇಲ್ಲದರೆ ಒದ್ಕೊಂಡು ಹೋಗ್ಬಿಡ್ತೀವಿ ಅದನ್ನು. ನೋಡೋದಕ್ಕೆ ಕೆಪಾಸಿಟಿನೇ ಅಷ್ಟು, ಏನು ಮಾಡೋಕ್ಕಾಗಲ್ಲ. ಹಾಗೆ ಯೋಗ್ಯತಾ. ಅದಕ್ಕೆ ತಾರತಮ್ಯ ಯಾವತ್ತೂ ನಾಶ ಆಗಲ್ಲ. ಅವರವ್ರ ಸ್ವರೂಪನೇ ಹಾಗೆ ಇರುತ್ತೆ. ರುದ್ರಪತ್ರ್ಯಾದುದ್ರಿಕ್ತ, ತಾರತಮ್ಯ ಜ್ಞಾನ ಅನ್ನೋದು ಅತ್ಯಂತ ಅವಶ್ಯಕ. ಜ್ಞಾಪಕ ಇಟ್ಕೊಳ್ರಿ. ಉಪನಿಷತ್ತು ಹೇಳುತ್ತೆ, ಮಧ್ವ ಸಿದ್ಧಾಂತ ಅಂತ ತಿಳ್ಕೊಂಬಿಡ್ಬೇಡ್ರಿ. ಎಲ್ಲರೂ ಆಚಾರ್ಯರು ಹೇಳಿದ್ದಾರೆ. ತಾರತಮ್ಯ ಅನ್ನೋದು ಮಧ್ವ ಸಿದ್ಧಾಂತದಲ್ಲಿ ಮಾತ್ರ ಇರೋದು ಅಂದ್ಕೋಬೇಡ್ರಿ. ವೇದವ್ಯಾಸ ಸಿದ್ಧಾಂತನೇ ಮಧ್ವ ಸಿದ್ಧಾಂತ. ಆಚಾರ್ಯರು ಹೇಳಿದ್ದಾರೆ ಅಂದರೆ ಅದು ವೇದವ್ಯಾಸ ದೇವರು ಹೇಳಿರೋದೇ, ಆಚಾರ್ಯರು ಹೇಳಿರೋದು, ಅದೇನು ಬೇರೆ ಅಲ್ಲ. ಹರಿಸರ್ವೋತ್ತಮ ನಹುದೆಂಬ ಜ್ಞಾನವ ತಾರತಮ್ಯದಿಂದ ತಿಳಿಸೋ ಮಾರ್ಗವ ಬಿಡಬೇಡಿ. ತಿಳಿಸೋ ಮಾರ್ಗವ, ಅದು ಹೇಳೋ ಮಾರ್ಗವ ಅಲ್ಲ. ಅಲ್ಲಿ ಹೇಳಿದ್ದನ್ನೇ ತಿಳಿಸ್ತಾ ಇದ್ದಾರೆ ಆಚಾರ್ಯರು ನಮಗೆ. ಉಪನಿಷತ್ತು ತೆಗೆದು ನೋಡ್ರಿ. ತಾರತಮ್ಯ ಜ್ಞಾನ ಎಷ್ಟು ಅವಶ್ಯಕತೆ. ತಾರತಮ್ಯ ಜ್ಞಾನ ಇಲ್ಲದೆ ಇದ್ದರೆ ಸರ್ವೋತ್ತಮತ್ವನೇ ನಿಶ್ಚಯ ಮಾಡೋಕ್ಕಾಗಲ್ಲ.
ಶ್ರುತಿಗೀತಾದಲ್ಲಿದೆ ಇದು. ಭಾಗವತ ದಶಮಸ್ಕಂದದಲ್ಲಿ ಶ್ರುತಿಗೀತ ದುರ್ಗಾದೇವಿಯರು ಸ್ತೋತ್ರ ಮಾಡೋದು ಪರಮಾತ್ಮನನ್ನು, ಅಲ್ಲಿದೆ ಅದು. ಹಾಗಾಗಿ ನೀವೇನಾದರೂ ತಾರತಮ್ಯ ಜ್ಞಾನ ಇಲ್ಲದೆ ಭಗವಂತನ ಸರ್ವೋತ್ತಮತ್ವ ಹೇಳಿಬಿಟ್ರಿ ಅಂತ ಇಟ್ಕೊಳ್ರಿ. ಒಂದು ವೇಳೆ ನಾಳೆ ಇನ್ಯಾರನೋ ಒಬ್ಬ ಉತ್ತಮನಾರೋಗ್ಯರೋನು ಸಿಕ್ಕಿದ್ರೆ ಇವನು ಹೊಟ್ಟೋಬೇಕಾಗತ್ತೆ. ಎಲ್ಲರನ್ನೂ ಡಿಸೈಡ್ ಮಾಡಿದ ಮೇಲೆ ಸರ್ವೋತ್ತಮ ಡಿಸೈಡ್ ಮಾಡಬೇಕು. ಇಲ್ಲದೇ ಇದ್ದರೆ ನೀವು ಯಾರನ್ನ ಬಿಟ್ಬಿಟ್ಟಿದ್ರಿ ಅಂತ ಇಟ್ಕೊಳ್ರಿ. ಅಕಸ್ಮಾತ್ ಅವರು ನೀವು ಡಿಸೈಡ್ ಮಾಡಿರೋರಿಗಿಂತ ಉತ್ತಮ ಆಗಿಬಿಟ್ರೆ ಏನು ಮಾಡ್ತೀರಾ ಆವಾಗ? ಎಷ್ಟು ಚೀಪ್ ರೇಟಾಗಿ ತಂದಿದ್ದೀವಿ ಗೊತ್ತೇನ್ರಿ? ₹1 ಒಂದೊಂದು. ಅಯ್ಯೋ 4 ಆಣಿಗೆ ಕೊಡ್ತಾ ಇದ್ದಾರೆ ಅಲ್ಲಿ ಅಂತ ಯಾರಾದರೂ ಅಂದ್ಬಿಟ್ರೆ ನಮ್ಮ ಮೂತಿ ಎಷ್ಟು ಸಟ್ಟಗಾಗ್ಬಿಡುತ್ತೆ ನೋಡ್ರಿ. ಇವನೇನೋ ತುಂಬ ಚೀಪ್ ರೇಟಾಗಿ ತಂದಿದ್ದೀನಿ ಅಂತ ತೋರಿಸ್ತಾನೆ ಅವನು. ನೋಡ್ರಿ ₹1 ತಂದಿದ್ದೀನಿ ರೀ, ₹5 ತೊಗೊಂಡಿದ್ದಾರೆ ಎಲ್ಲರೂ. ನಾವು ₹1 ತಂದಿದ್ದೀನಿ, ನಾನು 4 ಆಣಿಗೆ ತಂದಿದ್ದೀನಿ ಅಂತ ನಿಮ್ಮ ಮುಂದೆ ಯಾರಾನ ಅದೇ ಥರ ತೋರಿಸ್ಬಿಟ್ರೆ ಸಪ್ಪೆ ಆಗ್ಬಿಡುತ್ತೆ ನಿಮ್ಮ ಮುಖ. ಹಾಗೆ ನಾಳೆ ಬೇರೆ ಯಾರಾದರೂ ಇನ್ನೊಬ್ಬನ ಸರ್ವೋತ್ತಮ ಅಂತ ತೋರಿಸ್ಬಿಟ್ರೆ, ಇಲ್ಲ ಸೇಫ್ ಆಗಿದ್ದೀವಿ ಆದರೆ ನಿಮ್ಮದು ಕ್ಯಾಲ್ಕುಲೇಷನ್ ಸರಿಯಾಗಿಲ್ಲ, ಪಾಸಿಬಿಲಿಟಿ ಇದೆ ಅಲ್ಲಿ, ಓಪನ್ ಎಂಡ್ ಮಾಡಿಬಿಟ್ಟಿದ್ದೀರ. ಅದಕ್ಕೇ ಅವಶೇಷತಯ ಬೃಹದುಪಲಬ್ಧಮೇ ತತ್ ದುರ್ಗಾದೇವಿ ಹೇಳ್ತಾಳೆ. ತಾರತಮ್ಯ ಜ್ಞಾನ ಎಷ್ಟು ಅವಶ್ಯಕ ಅಂದರೆ ಮೊದಲು ಎಲ್ಲರದು ಹೇಳ್ಬಿಡ್ತು ತಾರತಮ್ಯ, ಇನ್ಯಾರು ಲೆಫ್ಟ್ ಔಟೇ ಇಲ್ಲ. ಇನ್ಯಾರನ್ನ ಇದ್ದರೆ ತಾನೇ ಅವನ ಪಾಸಿಬಿಲಿಟಿ ಆಗ್ಬೋದು. ಅದಕ್ಕೆ ಎಲ್ಲರದು ಹೇಳ್ಬಿಡ್ತು ಉಪನಿಷತ್ತು. ಇಂದ್ರಿಯೇಭ್ಯಃ ಪರಾಹ್ಯರ್ಥಾಃ ಅರ್ಥೇಭ್ಯಶ್ಚ ಪರಂ ಮನಃ ಮನಸಸ್ತು ಪರಾ ಬುದ್ಧಿಃ ಬುದ್ಧೈರಾತ್ಮ ಮಹಾತ್ಪರಃ ಮಹತಃ ಪರಮಂ ವ್ಯಕ್ತಃ ಅವ್ಯಕ್ತಾತ್ ಪುರುಷಃ ಪರಃ ಪುರುಷಾನ್ನ ಪರಂ ಕಿಂಚಿತ್ ಸಾಕಾಷ್ಟ ಸಾ ಪರಾಗತಿ. ನೋಡಿ ಆಚಾರ್ಯ ಉದಾಹರಣೆ ಮಾಡ್ತಾರೆ ಕಾಟಕೋಪನಿಷತ್ತು. ಅದನ್ನು ಶ್ರುತಿಗೀತ ಹೇಳ್ತಾ ಇದೆ. ಅದನ್ನು ಇವರು ಹೇಳ್ತಾರೆ. ದೇವತೆಗಳಲ್ಲಿ ಗಂಡಸರಲ್ಲಿ ಹೆಣ್ಣು ಮಕ್ಕಳಲ್ಲೂ ತಾರತಮ್ಯ. ಲಕ್ಷ್ಮೀದೇವಿ ಎಲ್ಲರಿಗಿಂತ ಶ್ರೇಷ್ಠ ಹೆಣ್ಣು ಮಕ್ಕಳಲ್ಲಿ, ಭಗವಂತನಿಗಿಂತ ಕಡಿಮೆ, ಭಗವಂತ ಎಲ್ಲರಿಗಿಂತ ಉತ್ತಮ. ಹೆಣ್ಣು ಮಕ್ಕಳಲ್ಲಿ ಲಕ್ಷ್ಮೀದೇವಿ ಅವಳು ಸರ್ವೋತ್ತಮಳೆ, ಎಲ್ಲ ಹೆಣ್ಣು ಮಕ್ಕಳಿಗಿಂತ ಶ್ರೇಷ್ಠ. ತದನಂತರದಲ್ಲಿ ಇವಳಿಗೆ ಸ್ಥಾನ ಭಾರತೀ ದೇವಿ. ಭಾರತೀ ದೇವಿಗೆ ಹೆಣ್ಣು ಮಕ್ಕಳಲ್ಲಿ ಮೇಲಿರೋಳು ಅಂದರೆ ಇವಳದೇ ಮುಂದೆ ಹೋಗಿರ್ತಕ್ಕಂಥ ಸರಸ್ವತಿ ಪದವಿ ನಿಮಿತ್ತ ಎಲ್ಲರಿಗಿಂತ ಜಾಸ್ತಿ ಅಂದರೆ ಲಕ್ಷ್ಮೀದೇವಿ. ಇನ್ನೆಲ್ಲರೂ ಕೂಡ ಇವಳಿಗಿಂತ ಕೆಳಗಿರೋರೆ. ಅದನ್ನು ತೋರಿಸ್ತಾ ಇದ್ದಾರೆ. ರುದ್ರಪತ್ನ್ಯಾದ್ಯುದ್ರಿಕ್ತ, ರುದ್ರದೇವರ ಪತ್ನಿ ಪಾರ್ವತಿ, ಗರುಡಶೇಷದೇವರ ಪತ್ನಿ ವಾರುಣಿ, ಸೌಪರ್ಣಿ ವಾರುಣಿ, ಇವರೆಲ್ಲ ಇವ್ರಿಗಿಂತ ಕೆಳಗಡೆ ಇರ್ತಕ್ಕಂಥವರು. ಅದನ್ನು ಹೇಳ್ತಾ ಇದ್ದಾಳೆ ಅವಳು. ರುದ್ರಪತ್ನ್ಯಾತ್ ಉದ್ರಿಕ್ತಾತ್, ಉದ್ರಿಕ್ತ ಅವಳು ಏನು ಮಾಡಿಯಾಳೆ? ವಾಗ್ದೇವಿ. ಅದಕ್ಕೆ ಅವಳಿಗೆ ವಾಗ್ದೇವಿ ಅಂತ ಹೆಸರು. ವಾಕ್ ಸಂಸ್ಕೃತದಲ್ಲಿ ವಾಕ್ ಅಂದರೆ ಮಾತು. ಅದಕ್ಕೆ ದೇವಿ ಇನ್ಚಾರ್ಜ್ ಅವಳು, ಅದಕ್ಕೆ ವಾಗ್ದೇವಿ ಅಂತ ಹೆಸರು. ಸರಸ್ವತಿಗೂ ಹೆಸರು, ಭಾರತಿಗೂ ಹೆಸರು, ಇಬ್ಬರಿಗೂ ವಾಗ್ದೇವಿ ಅಂತಲೇ ಕರೀತಾರೆ. ವಾಗ್ದೇವಿ ಸರಸ್ವತಿ ದೇವಿ ಅರ್ಥಾತ್ ಭಾರತಿ. ನಮ್ಮ ಸಂಸ್ಕೃತದಲ್ಲಿ ಭಾರತಿ ಅಂದ್ರೇ ಮಾತು ಅಂತ ಅರ್ಥ. ಭಾರತಿ ಶಬ್ದಕ್ಕೇನೆ ಮಾತು ಅಂತ ಅರ್ಥ. ಸರಸ್ವತಿ ಅಂದ್ರೂ ಮಾತು ಅಂತಲೇ ಅರ್ಥ. ಅದು ಹೆಸರು ಹೌದು, ಅಬ್ಜೆಕ್ಟಿವೂ ಹೌದು. ನ ಭಾರತೀ ಮೇಂಗ ಮೃಷೋಪಲಕ್ಷ್ಯತೆ ನ ಕರ್ಹಿ ಚಿನ್ಮೇ ಮನಸೋ ಮೃಷಾಗತಿ ನ ಮೇ ಹೃಷಿಕಾಣಿ ಪತಂತ್ಯ ಸತ್ಪತೆ ಯನ್ಮೇ ಹೃದ ಔತ್ಕಂಠವತಾ ಧೃತೋ ಹರಿ ನ ಭಾರತಿ ಮೇ ಅಂತಾರೆ ಬ್ರಹ್ಮದೇವರು. ನನ್ನ ಮಾತು ಅಂತ ಅರ್ಥ ಭಾರತಿ ಶಬ್ದಕ್ಕೆ. ಹಾಗಾಗಿ ಭಾರತಿ ಅಂದರೆ ಮಾತು, ವಾಕ್. ಅದಕ್ಕೆ ದೇವಿ, ಆದ್ದರಿಂದ ಅವಳಿಗೆ ವಾಗ್ದೇವಿ. ಆ ಭಾರತೀ ದೇವಿ ಇದ್ದಾಳಲ್ಲ ಅವಳೇ ಸಾ ದ್ರೌಪದಿ. ನೋಡಿ ಯಾರು ಗೊತ್ತಾಯ್ತಾ ಈಗ? ಅವಳು ದ್ರೌಪದಾದೇವಿ, ವಾಗ್ದೇವಿ, ಸಾ ದ್ರೌಪದಿ ಅವಳೇ. ಅದೇ ಭಾರತೀ ದೇವಿ ಏತಾದೃಶ ಗುಣೋಪೇತಳಾಗಿರ್ತಕ್ಕಂಥ ಅವಳಿಗಿಷ್ಟು ಕ್ವಾಲಿಫಿಕೇಷನ್ನು. ವಿದ್ಯಾಸಮುದ್ರರಾದ
ಒಳ್ಳೆ ತತ್ವಜ್ಞಾನ ಅನ್ನತಕ್ಕಂತಹ ಸಂಪತ್ತನ್ನು ಕೊಡ್ತಕ್ಕಂತಹ, ಹಿಂದೆ ಭೀಮಸೇನ ದೇವರ ಅವತಾರವನ್ನು ಮಾಡಿರ್ತಕ್ಕಂತಹ, ಅನಿಲ ಶಬ್ದ ವಾಚ್ಯರಾಗಿರ್ತಕ್ಕಂತಹ ವಾಯುದೇವರ ಪತ್ನಿ ಏನಿದ್ದಾಳೆ ಅದು ಏನು ಆಜ್ಞೆಯ ವಿದಿತ, ವೇದದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂತಹ ಪಾವಕಾನ ಸರಸ್ವತಿ ವಾಜೇಭಿರ್ವಾಜಿನೀವತೆ ಧೀನಾಮ ವಿತ್ರ್ಯವತ್, ಸರಸ್ವತಿ ಸೂಕ್ತ ಅಂತಲೇ ಇದೆ ವೇದದಲ್ಲಿ. ಅದಕ್ಕೆ ವಿದಿತ ಅಂದರೆ ವೇದ ವಿದಿತ ಅಂತ ಅರ್ಥ. ವೇದದಲ್ಲಿ ಪ್ರಸಿದ್ಧಳಾಗಿರ್ತಕ್ಕಂತಹ ರುದ್ರ ಪತ್ನಿಯಾದಿಗಳಿಗಿಂತ, ಪಾರ್ವತಿ ಮೊದಲಾದವರಿಗಿಂತ ಶ್ರೇಷ್ಠಳಾಗಿರ್ತಕ್ಕಂತಹ ಯಾವ ಭಾರತಿ ವಾಗ್ದೇವಿ ಇದ್ದಾಳಲ್ಲ, ಸಾ ದ್ರೌಪದಿ, ಅವಳು ದ್ರೌಪದಾದೇವಿ, ಅವಳೊಬ್ಬಳೇ ದ್ರೌಪದಾದೇವಿ, ಬೇರೆ ಯಾರೂ ಅಲ್ಲ. ಅಂತಹ ದ್ರೌಪದಾದೇವಿ ಇದ್ದಾಳಲ್ಲ, ಅವಳು ಏನು ಮಾಡಬೇಕು, ಏನು ಮಾಡಲಿ ಅವಳು? ಏತಾದೃಶ ಗುಣೋಪೇತಳಾದ, ಏತಾದೃಶ ಮಹಿಮೋಪೇತಳಾದ ವಾಗ್ದೇವಿ ಸಾ ದ್ರೌಪದಿ, ಅಂತಹ ವಾಯುದೇವರ ಪತ್ನಿಯಾದ ಭೀಮಸೇನ ದೇವರ ಪತ್ನಿಯಾದ ದ್ರೌಪದಾದೇವಿಯು ಏನು ಮಾಡಬೇಕು? ಮಾಂ, ಇಷ್ಟು ಅನುಗ್ರಹ ಮಾಡಬೇಕು ನಮಗೆ. ದ್ರೌಪದಾದೇವಿ ಏನು ಮಾಡ್ತಾಳೆ ನಮಗೆ? ಅವಳು ಎಷ್ಟು ಅನುಗ್ರಹ ಮಾಡ್ತಾಳೆ ನಮಗೆ? ಭವತಿ ಅದನುಭಾವಾತ್ ಅಂತ ಬರೆದ್ರಲ್ಲ ಟೀಕಾರಾಯರು. ಏನು ಮಾಡ್ತಾಳೆ ದ್ರೌಪದಾದೇವಿ? ನೋಡ್ರಿ, ಅವಳನ್ನು ಸರಿಯಾಗಿ ತಿಳ್ಕೊಂಡ್ರೆ ಇಷ್ಟು ಅನುಗ್ರಹ ಆಗುತ್ತೆ, ತಪ್ಪಾಗಿ ತಿಳ್ಕೊಂಡ್ರೆ ಇಷ್ಟು ತೊಂದರೆ ಆಗುತ್ತೆ. ಉದಾಸೀನ ಮಾಡಿದ್ರೂ ಇಷ್ಟು ತೊಂದರೆನೇ ಆಗುತ್ತೆ. ಎರಡು ಸೇಮ್. ತಪ್ಪಾಗಿ ತಿಳ್ಕೊಂಡ್ರೆ, ಉದಾಸೀನ ಮಾಡಿದರೆ ಸೇಮ್ ರಿಸಲ್ಟು. ಅಂದಂತಮಸ್ಗೆ ಹೋಗಲ್ಲ ಅನ್ನೋದೊಂದು ಬಿಟ್ಟರೆ ಇಲ್ಲೇ ಉಳ್ಕೋತೀವಿ, ಮೋಕ್ಷ ಆಗಲ್ಲ ಅನ್ನೋದಂತೂ ಗ್ಯಾರಂಟಿ. ಏನು ಮಾಡಬೇಕಾ ದ್ರೌಪದಾದೇವಿ? ಅದು ಮುಂದೆ ತೋರಿಸ್ತಾರೋ ನೋಡ್ರಿ. ದ್ರಾವಯಂತಿ ಅವಿಹೃದ್ರಹಂ ದೃಶ್ಯಂತೀಂ ಅವಿದ್ಯಾ ನಿದ್ರಾಂ ಅಂತಾರವ್ರು. ಇದು ತೊಂದರೆ ಬಂದಿರೋದು ನಮಗೆ ಇವತ್ತು. ಏನು ಮಾಡ್ತಾ ಇದೆ ಇವತ್ತು? ದ್ರಾವಯಂತಿ, ನಮ್ಮನ್ನು ಸೆಳೀತಾ ಇದೆ ಈ ಸಂಸಾರದ ಕಡೆಗೆ. ದ್ರಾವಯಂತಿ ಅಂದ್ರೇನು? ದ್ರವ. ದ್ರವ ಅಂದರೆ ಹರಿಯೋದು. ನಮ್ಮನ್ನು ಈ ಕಡೆನೇ ಸೆಳೀತಾ ಇದೆ ಇವತ್ತು, ಭಗವಂತನ ಕಡೆ ಹೋಗಬೇಕು ಅಂತ. ನಮಗಾಸೆ ಇದು ಈ ಕಡೆನೇ ಸೆಳೀತಾ ಇದೆ ನಮಗೆ. ಯಾವುದದು? ಅವಿದ್ಯಾ ನಿದ್ರಾ, ನಮಗೆ ದ್ರೋಹ ಮಾಡತಕ್ಕಂಥ. ದೃಶ್ಯಂತಿ, ದೃಶ್ಯಂತಿ ಅಂದರೆ ದ್ರೋಹ ಮಾಡೋದು ಅಂತ ಅರ್ಥ. ನಮಗೆ ದ್ರೋಹ ಮಾಡ್ತಾ ಇದೆ. ಯಾರಿಗೆ ದ್ರೋಹ ಅಂದರೆ ಕರೀತಾರೆ ಗೊತ್ತಾ? ಅವ್ರ ಮನೆಯಲ್ಲೇ ಇರ್ತಾರೆ, ಅವ್ರಿಗೆ ಮೋಸ ಮಾಡ್ತಾರಲ್ಲ, ಇವ್ರಿಗೆಲ್ಲ ದ್ರೋಹ ಅಂತ ಕರೀತಾರೆ. ನಮ್ಮ ಹತ್ರ ನಮ್ಮನೇಲೇ ಇರ್ತಾರೆ, ಊಟ ಮಾಡಿರ್ತಾರೆ, ನಮ್ಮಲ್ಲೇ ಬೇಕಾದಷ್ಟು ಪದಾರ್ಥ ತಗೊಂಡಿರ್ತಾರೆ, ನಮ್ಮ ಆಶ್ರಯದಲ್ಲೇ ಇರ್ತಾರೆ, ನಮಗೇ ಮೋಸ ಮಾಡ್ತಾರೆ. ಇವ್ರಿಗೆ ದ್ರೋಹ ಅಂತ ಕರೀತಾರೆ. ಮಿತ್ರದ್ರೋಹ, ಗುರುದ್ರೋಹ, ಬಾಂಧವ ದ್ರೋಹ, ತಂದೆ ತಾಯಿಗಳ ದ್ರೋಹ. ಈ ಅವಿದ್ಯಾ ಅನ್ನೋದು ನಮಗೆ ಮೋಸ ಮಾಡ್ತಾ ಇದೆ. ನಮ್ಮೊಳಗೆ ಇದೆ ಅದು, ನಮ್ಮನ್ನೇ ಆಶ್ರಯ ಮಾಡ್ಕೊಂಡಿದೆ, ನಮಗೆ ಮೋಸ ಮಾಡ್ತಾ ಇದೆ. ಅದಕ್ಕೆ ದೃಶ್ಯಂತಿ. ಎಲ್ಲಿದೆ ಅದು? ಹೃದ್ರೋಹಂ, ನಮ್ಮ ಹೃದಯದಲ್ಲಿ. ಮನಸ್ಸು ಅಂತ ಅರ್ಥ. ಸಂಸ್ಕೃತದಲ್ಲಿ ಈ ಹೃದಯ ಮತ್ತು ಮನಸ್ಸು ಎರಡು ಪರ್ಯಾಯ ಶಬ್ದವಾಗಿ ಉಪಯೋಗಿಸ್ಕೊಂಡ್ಬಿಡ್ತಾರೆ. ನಮ್ಮ ಮನಸ್ಸಿನಲ್ಲಿ ಇರತಕ್ಕಂತಹ, ನಮ್ಮ ಮನಸ್ಸಿನಲ್ಲೇ ಇದ್ದು ನಮಗೇ ದ್ರೋಹ ಮಾಡ್ತಾ ಇರತಕ್ಕಂತಹ. ಏನು ದ್ರೋಹ ಮಾಡ್ತಾ ಇದೆ ಅದು? ನಮಗೆ ಸಹಾಯ ಮಾಡಬೇಕದು. ಅದಕ್ಕೋಸ್ಕರನೇ ನಾವು ಆಶ್ರಯ ಕೊಟ್ಟಿರೋದು. ಅದಕ್ಕೆ ಸ್ವಲ್ಪ ಸಹಾಯ ಮಾಡಪ್ಪ. ಆದರೆ ಅದು ನಮ್ಮನ್ನು ಆ ಕಡೆ ಹೋಗ್ತಾ ಇರೋ, ನಮ್ಮನ್ನು ಎಳೀತಾ ಇದೆಯಂತೆ ಈ ಕಡೆಗೆ. ಸಂಸಾರದಲ್ಲೇ ಎಳೆದು ಕೂಡ್ಸತ್ತಂತೆ ಇದು. ಯಾವುದಿದು? ಅವಿದ್ಯಾ ನಿದ್ರಾ. ಈ ಅವಿದ್ಯಾ ಅನ್ನತಕ್ಕಂತಹ ನಿದ್ರೆ ಇದೆಯಲ್ಲ, ಅವಿದ್ಯಾ ಭಗವಂತನ ಅಜ್ಞಾನ ಇದೆಯಲ್ಲ, ಇದು ಮೋಸ ಮಾಡ್ತಾ ಇರೋ ಎಲ್ಲರಿಗೂ ತುಂಬ ತೊಂದರೆ ಕೊಡ್ತಾ ಇರೋ ಶತ್ರು ಇದು. ಪ್ರಥಮ ಶತ್ರು ಅಂದರೆ ಅವಿದ್ಯಾ ರೀ. ಬೇರೆ ಶತ್ರುಗಳೆಲ್ಲ ಬಾಹ್ಯ ಶತ್ರುಗಳು, ಹೊರಗಡೆ ಇರ್ತಾರೆ. ಅವಿದ್ಯಾ ಇದೆಯಲ್ಲ, ಇದು ಒಳಗಡೆ ಇರೋ ಶತ್ರು ಇದು. ಈ ಅವಿದ್ಯಾ ಅನ್ನೋದು ನಮ್ಮ ಮುಖ್ಯ ಉದ್ದೇಶವನ್ನೇ ಕಟ್ ಮಾಡಿಬಿಡ್ತಾ ಇದೆ ಇದು. ಅದಕ್ಕೆ ದೃಶ್ಯಂತೀಂ, ದ್ರೋಹ ಮಾಡ್ತಾ ಇದೆ ನಮಗಿವತ್ತದು. ನಾವೇ ಚೆನ್ನಾಗಿ ಪೋಷಣೆ ಮಾಡಿದ್ದೀವಿ ಒಳಗಡೆ ಇಟ್ಕೊಂಡು, ಅದನ್ನು ನಮ್ಮ ಮನಸ್ಸಿನಲ್ಲಿದೆ ಅದು.
ನಮಗೆ ಸಪೋರ್ಟ್ ಮಾಡಲಿ ಅಂತ ನಾವು ಇಟ್ಕೊಂಡಿದ್ರೆ ನಮ್ಮನ್ನೇನು ಮಾಡ್ತಾ ಇದೆ, ಇದು ಎಳಿತಾ ಇದೆ. ಇವಾಗ ದ್ರಾವಯಂತಿ ದೃಶ್ಯಂತಿ ಅವಿದ್ಯಾ ನಿದ್ರಾ. ಈ ಅವಿದ್ಯಾ ಅನ್ನತಕ್ಕಂತಹ ನಿದ್ರೆ ಇದೆಯಲ್ಲ, ಅಜ್ಞಾನ, ಅದ್ರ ನಿದ್ರೆಗೆ ಹೋಲಿಸ್ತಾರೆ. ಸಂಸ್ಕೃತದಲ್ಲಿ ವಿದ್ಯೆ ಎಚ್ಚರಾವಸ್ಥೆ, ಅವಿದ್ಯೆ ನಿದ್ರಾವಸ್ಥೆ. ವಿದ್ಯೆಗೆ ಜಾಗೃತಾವಸ್ಥೆ ಅಂತ ಕರೀತಾರೆ. ಅದಕ್ಕೆ ಜ್ಞಾನಿಗಳು ಯಾವಾಗಲೂ ಎದ್ದಿರ್ತಾರೆ. ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯಾನಿಶಾ ಸರ್ವಭೂತಾನಾಂ ತಸ್ಯ ಜಾಗರ್ತಿ ಸಂಯಮಿ. ಯಾವುದು ದಡ್ಡರಿಗೆ ನಿದ್ರೆ ಯಾವ ವಿಷಯದಲ್ಲೋ ಆ ವಿಷಯದಲ್ಲಿ ಅವರು ಎದ್ದಿರ್ತಾರಂತೆ. ಯಾವ ವಿಷಯದಲ್ಲಿ ಅವರು ಮಲಗಿರ್ತಾರೋ ಆ ವಿಷಯದಲ್ಲಿ ನಾವು ಎದ್ದಿರ್ತೀವಂತೆ. ಲೋಕದ ವಿಷಯದಲ್ಲಿ ಜ್ಞಾನಿಗಳು ಮಲಗಿರ್ತಾರೆ, ನಾವು ಅಲ್ಲಿ ಎದ್ದಿರ್ತೀವಿ. ಅದು ಹಂಗಿದೆ, ಇದು ಹಿಂಗಿದೆ, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಈ ಸೀರಿಯಲ್ ಬೊಂಬಾಟು ಅದು ಇದು ಅಂತ. ಅವ್ರು ಅಲ್ಲಿ ಮಲಗಿರ್ತಾರೆ, ನಾವೆಲ್ಲಿ ಎದ್ದಿರ್ತೀವಿ. ಅದನ್ನು ಅಪ್ರಿಷಿಯೇಟ್ ಬೇರೆ ಮಾಡೋದು ಬೇಡ. ನೀವು ನೋಡಿಲ್ವಾ, ಅಯ್ಯೋ ಏನೊಂದು ಅರ್ಧ ಗಂಟೆ ಬಿಡು ಮಾಡ್ಕೊಂಡು ನೋಡೋಕ್ಕಲ್ವ, ಏನು ಕೆಲಸ 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 ಇದೆ. ದ್ರಾವಯಂತೀಂ ಅವಿದ್ಯಾ, ನಮ್ಮನ್ನು ಸೆಳೀತಾ ಇರೋದು ಇದೇ ತೊಂದರೆ. ಅದನ್ನೇ ಅವ್ರು ಹೇಳ್ತಾ ಇರೋದು. ಬಿಡಿಸ್ಕೊಂಡು ಹೋಗೋರ್ನೂ ಪಾಪ ನೀವು ಇವ್ರನ್ನ ಈ ಕಡೆ ಎಳಿತಾ ಇದ್ದೀರಲ್ಲ, ನೀವೆಂತ ಆ ಅವಿದ್ಯಾ ಗುಂಪಿನವರೇ ನೀವು. ಅವಿದ್ಯಾ ನಿದ್ರಾ. ನಿದ್ರಾ ಅಂದ್ರೇನು? ರಾತ್ರಿ ಅಂತ ಅರ್ಥ. ಬಿಡಬೇಕಾಗಿರೋ ವಸ್ತು ಅದು. ಅಂತಹ ಅವಿದ್ಯಾವನ್ನು ಹೋಗಲಾಡಿಸ್ಲಿ ಅಂತ ಕೇಳ್ತಾರೆ. ಅದನ್ನೆಲ್ಲ ನಾಳೆ ದಿವಸ ಚಿಂತನೆ ಮಾಡೋದು. ತುಂಬ ಸುಂದರವಾಗಿರ್ತಕ್ಕಂಥ ಪ್ರಕ್ರಿಯೆ ಅದು. ದ್ರೌಪದಾದೇವಿಯನ್ನು ಏನು ಕೇಳಬೇಕು, ಎಷ್ಟು ದೊಡ್ಡ ದೇವತೆ ಹೇಳಿ ಅವಳು. ಇಷ್ಟೆಲ್ಲ ಅವಳನ್ನು ಹೊಗಳಿ ಮುಖ್ಯವಾಗಿರ್ತಕ್ಕಂತಹ ಕೆಲಸ ಮಾಡಿಸ್ಕೋಬೇಕು ಅವಳ ಅನುಗ್ರಹದಿಂದ. ಏನು ಪಂಡಿತಾಚಾರ್ಯರು ದ್ರೌಪದಾದೇವಿಯನ್ನು ಕೇಳ್ತಾ ಇದ್ದಾರೆ ಅನ್ನೋದನ್ನು, ಆ ಶಬ್ದಗಳಿಗೆ ವಿಶೇಷ ಅರ್ಥವನ್ನು ನಾಳೆ ದಿವಸ ಚಿಂತನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮಧ್ವೇಶಾರ್ಪಣಮಸ್ತು.